ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಜಿಟಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜೆ5 ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಹಾನಗರ ಪಾಲಿಕೆ ಬಜೆಟ್ ಪೂರ್ವಭಾವಿ ಸಭೆ. ಮೂಲಭೂತ ಸೌಕರ್ಯ ಒದಗಿಸಲು ಅನೇಕರ ಕೋರಿಕೆ. ಮಹಾನಗರ ಪಾಲಿಕೆ ಕರ ವಸೂಲಿ ಗುಣಮಟ್ಟ ಹೆಚ್ಚಳ, ಸಾರ್ವಜನಿಕರ ಸಹಕಾರ ಅಗತ್ಯ. ಜೋಬಿನ್ ಮಹೋಪಾತ್ರ. ಶಿಲ್ಪ ಫಾರಂನಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅನ್ಯಾಯ, ಡಿಸಿ ಮಧ್ಯಸ್ಥಿಕೆ ವಹಿಸಿ ನ್ಯಾಯ ಒದಗಿಸಲಿ. ಮಾರುತಿ ಚಿಕ್ಸುಗೂರು. 800 JJM ಕುಡಿಯುವ ನೀರಿನ ಕಾಮಗಾರಿಗೆ NS ಬೋಸರಾಜ್ ಅಡ್ಡಿ. ಫೆಬ್ರವರಿ 16ರಂದು ಅನಿರ್ದಿಷ್ಟ ಧರಣಿ. ವೈನರ್ಸಪ್ಪ ಎಚ್ಚರಿಕೆ. ಬೆಂಕಿ ಅವಘಡ, ಆಟೋಮೊಬೈಲ್ ಅಂಗಡಿ ಭಸ್ಮ. ಕೋಟೆ ಅಭಿವೃದ್ಧಿಗೆ ಪುರಾತತ್ವ ಇಲಾಖೆ ತಾಂತ್ರಿಕ ಅಧಿಕಾರಿಗಳಿಂದ ಸ್ಥಳ ಪರಿಶೀಲನೆ. ಮತ್ತು ರಾಯಚೂರು ವಿಶ್ವವಿದ್ಯಾಲಯ ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ ಜ್ಯೋತಿ ತಮ್ಮ ಪ್ರಕಾಶ್ಗೆ ಸನ್ಮಾನ. ವಾರ್ತೆಗಳ ವಿವರ. ನಗರ ರಸ್ತೆ, ಕುಡಿಯುವ ನೀರು, ಬೀದಿ ದೀಪಗಳ ನಿರ್ವಹಣೆ ಹಾಗೂ ತೆರಿಗೆ ಸಂಗ್ರಹದಲ್ಲಿ ಆಗುತ್ತಿರುವ ಅಪವ್ಯಯ ತಡೆಯಬೇಕೆಂದು ನಾಗರಿಕರು ಬಜೆಟ್ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮನವಿ ಮಾಡಿದರು. ನಗರ ಜನತೆ ನೀಡುವ ಕರ ಸಮರ್ಪಕ ಸದ್ಬಳಕೆಯಾಗುತ್ತಿಲ್ಲ. ಸರ್ಕಾರದ ವಿವಿಧ ಯೋಜನೆಗಳ ಸದ್ಬಳಕೆ ತಲುಪದೇ ಇರುವ ಕುರಿತು ಅನೇಕರು ಅಸಮಾಧಾನ ವ್ಯಕ್ತಪಡಿಸಿದರು. ನಗರ ರಸ್ತೆ, ಕುಡಿಯುವ ನೀರು, ಬೀದಿ ದೀಪಗಳ ನಿರ್ವಹಣೆ ಹಾಗೂ ತೆರಿಗೆ ಸಂಗ್ರಹದಲ್ಲಿ ಆಗುತ್ತಿರುವ ಅಪವ್ಯಯ ತಡೆಯಬೇಕೆಂದು ನಾಗರಿಕರು ಬಜೆಟ್ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮನವಿ ಮಾಡಿದರು. ನಗರ ಜನತೆ ನೀಡುವ ಕರ ಸಮರ್ಪಕ ಸದ್ಬಳಕೆಯಾಗುತ್ತಿಲ್ಲ. ಸರ್ಕಾರ ವಿವಿಧ ಯೋಜನೆಗಳ ಸದ್ಬಳಕೆ ತಲುಪದೇ ಇರುವ ಕುರಿತು ಅನೇಕರು ಅಸಮಾಧಾನ ವ್ಯಕ್ತಪಡಿಸಿದರು. ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ಮಾಡ್ಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್ ಹಾಗೂ ಆಯುಕ್ತ ಜೋಬಿನ್ ಮಹಪಾತ್ರ ಉಪಸ್ಥಿತಿಯಲ್ಲಿ ನಡೆದ ಆಯವ್ಯಯ ಸಭೆಯಲ್ಲಿ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, 2025-26ನೇ ಸಾಲಿನಲ್ಲಿ ಬಜೆಟ್ನಲ್ಲಿ ನಗರದ ಅಭಿವೃದ್ಧಿಗೆ ಪ್ರಮುಖ ವಿಷಯಗಳ ಸೇರ್ಪಡೆ ಮಾಡಬೇಕು. ಸಾಕಷ್ಟು ಸಮಸ್ಯೆಗಳಿಗೆ ನಾಗರಿಕ ಪ್ರಜ್ಞೆ ಮೂಡಿಸಬೇಕು. ಸ್ವಚ್ಛತೆ, ರಸ್ತೆ ದುರಸ್ತಿ, ಕಸ ವಿಲೇವಾರಿ ಮಾಡಬೇಕಾಗಿದೆ. ಬಜೆಟ್ಗೆ ಬೇಕಾದ ಆರ್ಥಿಕ ಕ್ರೋಢೀಕರಣದ ಮೇಲೆ ಚರ್ಚೆ ನಡೆಯಬೇಕಿದೆ ಎಂದರು. ನಗರಸಭೆ ಮಹಾನಗರ ಪಾಲಿಕೆಯಾಗಿ ಹೊಸದಾಗಿ ಮೇಲ್ದರ್ಜೆಗೆ ಏರಿದೆ. ಹೈಟೆಕ್ ಗ್ರಂಥಾಲಯ, ರಸ್ತೆಗಳ ಜೋಡಣೆ ದುರಸ್ತಿಗೆ ಪಾಲಿಕೆಯಿಂದ ಬಜೆಟ್ ಅನುದಾನ ಯಾವ ರೀತಿ ಕೊಡಿಸಬೇಕು ಎಂದು ಸಮರ್ಪಕ ಚರ್ಚೆ ಮಾಡಿ ಅನುದಾನ ನಿಗದಿಪಡಿಸಬೇಕು ಎಂದರು. ಸಮಸ್ಯೆಗಳು ಸಾಕಷ್ಟಿವೆ. ಸದಸ್ಯರು ಕೆಲಸ ಮಾಡ್ತೀವಿ, ನೀವು ಸಂಘಟನೆಗಳವರು ಕೆಲಸ ಮಾಡ್ತೀರಿ. ಊರಿನಲ್ಲಿ ನಾವೆಲ್ಲರೂ ಸೇರಿ ಇವತ್ತು ನಾಗರಿಕ ಪ್ರಜ್ಞೆಯನ್ನು ಮೂಡಿಸುವಂಥದ್ದು ಬಹಳ ಅವಶ್ಯಕತೆ ಇದೆ. ನಮಗೆ ಸವಾಲಾಗಿರುವಂಥದ್ದು ಇವತ್ತು ಸ್ವಚ್ಛತೆ, ಸವಾಲಾಗಿರುವಂಥದ್ದು ಸಾರ್ವಜನಿಕ ರಸ್ತೆಗಳನ್ನ ಎದ್ದವಾಗ್ತದ್ದು ತೋಡೋದು, ಸವಾಲಿರ್ತಕ್ಕಂಥದ್ದು ಇವತ್ತು ಕಸದ ರಾಶಿಗಳು. ಇವೆಲ್ಲವುಗಳು ಕೂಡ ಇವತ್ತು ಸಾಮೂಹಿಕವಾಗಿ ನಾವು ಪ್ರಯತ್ನದ ಮೂಲಕ ಬಗೆಹರಿಸುವಂಥದ್ದು. ಇವತ್ತಿನ ಸಭೆ ಪಾಲಿಕೆ ಮುಂದೆ ಯಾವ ರೀತಿ ಹೆಜ್ಜೆ ಇಡಬೇಕು, ಹೊಸದಾಗಿ ಬಹಳ ವರ್ಷದ ನಂತರ ಮೇಲ್ದರ್ಜೆಗೆ ಇದೆ. ಇದರ ಕಲ್ಪನೆ ಹೇಗಿರಬೇಕು, ಈ ಊರನ್ನು ಹೇಗೆ ಕಟ್ಟಬೇಕು ಮತ್ತು ಯಾವ ಅಂಶಗಳನ್ನ ಸೇರಿಸಬೇಕು,
ಮುಂದೆ ಆ ಮೂಲಕ ಯಾವ ರೀತಿ ಅಭಿವೃದ್ಧಿಯ ದಿಕ್ಕಿನ ಕಡೆ ಹೋಗ್ಬೇಕು ಅನ್ನುವಂಥ ವಿಷಯಕ್ಕೆ ಪರಿಮಿತಿ ಮಾಡಿಕೊಂಡು ನಾವು ಇದನ್ನ ಚರ್ಚೆ ಪ್ರಾರಂಭಿಸಿದ್ರೆ ಬಹಳ ಒಳ್ಳೆಯದು ಅಂತೇಳಿ ಕೂಡ ನಾನು ಅಂದ್ಕೊಂಡಿದ್ದೇನೆ. ಅಶೋಕ್ ಜೈನ್ ಅವರು ಮತ್ತು ಪಟ್ಟಿ ಅವರು ಮತ್ತು ನಮ್ಮ ಉದಯ್ ಕುಮಾರ್ ಅವರು ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ವಿ. ನಮ್ಮ ಆಚಾರ್ಯ ಹೈಟೆಕ್ ಲೈಬ್ರರಿ ಬಹಳ ಉತ್ತಮವಾದಂತಹ ಸಲಹೆ. ಅಶೋಕ್ ಜೈನ್ ಅವರು ಇಕ್ಕಟ್ಟವಾದಂತಹ ರಸ್ತೆಗಳನ್ನ ಮುಖ್ಯ ರಸ್ತೆಗಳಿಗೆ ಸಂಪರ್ಕ ಮಾಡೋದು, ಎಲ್ಲಿ ಸಂಪರ್ಕ ಇಲ್ಲ ಅಲ್ಲಿ ಸಂಪರ್ಕ ಮಾಡೋದು. ಹೀಗೆ ಹಿಂದೆ ಯಾವ ರೀತಿ ನಾವು ಮಾತಾಡಿದ್ವಿ, ಮುಂದೆ ಯಾವ ರೀತಿ ನೀವು ಹೆಜ್ಜೆ ಇಟ್ಟಿರಿ ಅನ್ನುವಂತ ಆಚಾರ, ಹೀಗೆ ಅನೇಕ ವಿಷಯಗಳಿಗೆ ನಾವು ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಪಾಲಿಕೆಯ ಬಜೆಟ್ ಯಾವ ರೀತಿ ರೂಪಿಸ್ಬೇಕು, ಏನಾದ ಈ ಪಾಲಿಕೆಯ ಬಜೆಟ್ ಒಳಗೊಳ್ಬೇಕು ಅನ್ನುವಂಥ ಅಂಶಗಳ ಕಡೆಗೆ ದಯವಿಟ್ಟು ನಮ್ಮ ಸ್ನೇಹಿತರು ಗಮನ ಕೊಡಬೇಕು ಅಂತ ಹೇಳಿ ನಾನು ವಿನಂತಿ. ಸಂಘಟನೆ ಮುಖಂಡ ವಿಶ್ವನಾಥ್ ಪಟ್ಟಿ ಮಾತನಾಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡಾವಣೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ, ಅನುದಾನ ನಿಗದಿಪಡಿಸಿದೆ, ತೋರಿಕೆಗೆ ಮಾತ್ರ ಸೀಮಿತವಾಗಿದೆ ಎಂದರು. ಎಕ್ಸಾಂಪಲ್ ಹೇಳ್ತೇನೆ, ವಾರ್ಡ್ ನಂಬರ್ 14 ಒಂದು ಹೈಟೆಕ್ ಲೈಬ್ರರಿ ಬೇಕಾಗುತ್ತೆ ನಮ್ಮ ಸಮುದಾಯಕ್ಕೆ. ಎಲ್ಲ ವಿದ್ಯಾವಂತರು ಇರ್ತಾರೆ, ಹೋಗಿ 2000-3000 ರೂಪಾಯಿ ಬುಕ್ ಕೊಟ್ಟು ಖರೀದಿ ಮಾಡಿಸ್ತು ಯೋಗ್ಯತೆ ಇರಲಿಲ್ಲ ಕೆಲವು ಜನಕ್ಕೆ. ಇರ್ಲಾರ್ದಕ್ಕ ಒಂದು ಸಮುದಾಯಕ್ಕೆ ಈ ಒಂದು ಹೈಟೆಕ್ ಲೈಬ್ರರಿ ಮಾಡ್ಬೇಕು. ಆಮೇಲೆ ಕಂಪ್ಯೂಟರ್ ನಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನು ಕಂಪ್ಯೂಟರ್ ಒಂದು ತರಬೇತಿ ಸಂಸ್ಥೆ ಮಾಡೋದು. ಅದಾದ್ಮೇಲೆ ವಾರ್ಡ್ ನಂಬರ್ 3 ಅಲ್ಲಿ ಕೂಡ ನಮ್ಮ ಸಮುದಾಯ ಬಹಳಷ್ಟು ಜನಸಂಖ್ಯೆ ಇದೆ, ಅಲ್ಲಿ ಕೂಡ ಲೈಬ್ರರಿ ಕೊರತೆ, ಒಂದು ಲೈಬ್ರರಿ ಇಲ್ಲ. ಇಂಥವೆಲ್ಲ ಬಜೆಟ್ ನಲ್ಲಿ ನೀವು ಅನುಮೋದನೆ ಮಾಡಿರ್ತಕ್ಕಂಥ ಬಜೆಟ್ ಅಲ್ಲಿ ಇಂಥವೆಲ್ಲ ನಾವು ಹೇಳಿರ್ತಕ್ಕಂಥ ಡಿಮ್ಯಾಂಡ್ ನೀವೆಲ್ಲ ಮೆನ್ಷನ್ ಮಾಡ್ಕೊಂಡ್ರೆ ನಮ್ಮ ಸಮುದಾಯಕ್ಕೆ ಏನಾದ್ರೂ 18% ಅಮೌಂಟ್ ಬಜೆಟ್ಗೆ ಒಂದು ಕಾರ್ಯರೂಪ ತಂದ್ರೆ ಎಲ್ಲಾ ಸಮುದಾಯದ ಜೊತೆಗೆ ಪರಿಶಿಷ್ಟ ಜಾತಿ ಸಮುದಾಯ ಮುಂದುವರ್ತಕ್ಕಂಥ ಕೆಲಸ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಏನು ಮಹಾನಗರ ಪಾಲಿಕೆ ಆಗಿದೆ, 1 ವರ್ಷ 2 ವರ್ಷ ದಯವಿಟ್ಟು ಸಾರ್ವಜನಿಕರಿಗೆ ಟ್ಯಾಕ್ಸ್ ಹೆಚ್ಚು ಮಾಡ್ತಕ್ಕಂಥ ಕೆಲಸ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಮೊದಲನೇದಾಗಿ ನಾವೆಲ್ಲ ಖುಷಿಯಲ್ಲಿದ್ದೀವಿ ಮಹಾನಗರ ಪಾಲಿಕೆ ಆಯ್ತದೆ, ಅದ್ರ ಹಿಂದ್ಗಡೆ ನೀವು ದಯವಿಟ್ಟು ಟ್ಯಾಕ್ಸ್ ಮತ್ತೆ ನಮ್ಮ ಸಾರ್ವಜನಿಕರ ಹೊರೆ ಹಾಕ್ಬೇಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೆ ಅದೇ ರೀತಿಯಾಗಿ ಯಾವುದೇ ವಾರ್ಡ್ ನಲ್ಲಿ ಯಾವುದೇ ನಗರಸಭೆ ಇರ್ತಾರಲ್ಲ, ಕೆಲವು ಬಹಳಷ್ಟು ಸುಮಾರು ಹಿರಿಯ ನಗರಸಭೆ ಇದ್ದಾರೆ, ಅನುಭವಿಸ್ತಿದ್ದಾರೆ. ಏನಾದ್ರೆ ಸಮಸ್ಯೆ ಬಂದರೂ ಕೂಡ ಅವರೇ ಬಂದು ನಿಂತು ಖುದ್ದು ಕೆಲಸ ಮಾಡ್ತಕ್ಕಂಥ ಅನುಭವಿಸ್ತಿದ್ದಾರೆ. ಇನ್ನ ಕೆಲವು ನಗರಸಭೆ ಸದಸ್ಯರುಗಳಿದ್ದಾರೆ, ನಾವು ಸಾರ್ವಜನಿಕರ ಜೀವನದಲ್ಲಿ ಜನಕ್ಕೆ ಒಳ್ಳೇದಾಗಲಿ ಅಂತ ನಾವೊಂದು ಕೂಗಿ ಎಬ್ಬಿಸ್ತಾ ಇದ್ದೀವಿ. ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಬಗೆಹರ್ತಕ್ಕಂಥ ಕೆಲಸ ನಾವು ಮಾಡಕ್ ಬಂದ್ರೆ ಅಲ್ಲಿ AAA ಆಗ್ಲಿ JA ಆಗ್ಲಿ ಇನ್ನೊಬ್ಬರಾಗ್ಲಿ ಈ ಕೆಲಸ ಮಾಡ್ಬೇಕಂತ ಸರ್ ನಮ್ಗೆ ಗೊತ್ತಿಲ್ಲ. ನೀವೇನಿದೆ ನಗರಸಭೆ ಹತ್ರ ಹೋಗಿ, ನಗರಸಭೆ ಅಧಿಕಾರಿಗಳ ಹತ್ರ ಹೋಗಿ, ನಗರಸಭೆ ಚುನಾಯಿತ ಪ್ರತಿನಿಧಿಗಳು ಮಾತಾಡ್ರಂತ. ಇದು ಪಬ್ಲಿಕ್, ಇದು ನಾವು ಟ್ಯಾಕ್ಸ್ ಕಟ್ಟಿರ್ತೀವಿ, ನಾವು ಮನೆ ಮುಂದೆ ಲೈಟ್ ಇಲ್ಲಪ್ಪ ಅಂದ್ರೆ ನಾವು ನಗರಸಭೆ ಚುನಾಯಿತ ಸದಸ್ಯರು ಕೇಳಕ್ ಆಗಂಗಿಲ್ಲ. ಅವ್ರು ನಮ್ಗೆ ಇರೋದಿರ್ತಾರೋ ಇನ್ನೊಂದಿರ್ತಾರೋ ಕೆಲಸ ಮಾಡಿರ್ತಾರೋ ಮಾಡಿರ್ಲಾರ್ದಿರ್ತಾರೋ ನಮಗದು ಬೇಕಾಗಿಲ್ಲ. ನಾವು ನಿಮಗೆ ಟ್ಯಾಕ್ಸ್ ಕೊಡ್ತೀವಿ, ನಿಮ್ಮ ಹತ್ರ ಡೈರೆಕ್ಟ್ ತರ JE ಇರ್ತಾರ, ನಾವು ಅವ್ರು ಮಾತಾಡ್ತಾರೆ. ಅವ್ರು ಏನಾದ್ರು ಮಾತಾಡಕ್ ಹೋದ್ರೆ ಡೈರೆಕ್ಟ್ ನಗರಸಭೆ ಮಾಡ್ರಿ, ನಗರ ಸದಸ್ಯರು ಮಾಡ್ರಿ. ಇದು ಯಾವ್ದ್ರೆ ದಯವಿಟ್ಟು ಎಲ್ಲ ಅಕ್ಷರಗಳು ಪರಿಗಣನೆ ತಗೊಳ್ರಿ. ನೆಕ್ಸ್ಟ್ ಇಯರ್ ಫಾರೆಸ್ಟ್ ಗಡೆ ನಾವು ಇಷ್ಟು ಜನ ನಾವು ಸಾರ್ವಜನಿಕರ ಯಾಕೆ ನಾವು ಮನವಿ ಮಾಡ್ಕೊಂತೀವಿ ಸಂಘ ಸಂಸ್ಥೆ ಅಂದ್ರೆ ಎಲ್ಲಾ ಇತರ ದೃಷ್ಟಿಯಿಂದ. ನಗರ ನಿವಾಸಿ ಉದಯ್ ಕುಮಾರ್ ಮಾತನಾಡಿ, ಬೀದಿ ದೀಪಗಳ ನಿರ್ವಹಣೆ ಮಾಡುತ್ತಿಲ್ಲ, ಮಾಹಿತಿ ನೀಡಿದರೆ ಕೇಳೋರಿಲ್ಲ, ಬೀದಿ ದೀಪಗಳ ನಿರಂತರವಾಗಿ ಉರಿಯುತ್ತಿದೆ, ಆಫ್ ಆನ್ ಬಟನ್ ಅಳವಡಿಸಬೇಕು, ಬಡಾವಣೆಗಳ ರಸ್ತೆಯಲ್ಲಿ ಸ್ಪೀಡ್ ಬ್ರೇಕರ್ ಅಳವಡಿಸಬೇಕು, 3-4 ರಸ್ತೆ ಕೂಡುವ ಕಡೆ ಮಧ್ಯದಲ್ಲಿ ಪೋಲ್ ಅಳವಡಿಸಬೇಕು, ನಗರದಲ್ಲಿ ಗ್ಯಾಸ್ ಸಂಪರ್ಕಕ್ಕಾಗಿ ರಸ್ತೆ ಅಗೆದಿದ್ದಾರೆ, ಸರಿಪಡಿಸಿಲ್ಲ, ಪೈಪುಗಳು ಒಡೆದು ಹೋದಲ್ಲಿ ಕೂಡಲೇ ದುರಸ್ತಿಗೊಳಿಸಬೇಕು ಎಂದು ತಿಳಿಸಿದರು. ಹೋದ್ರೆ ಕೂಡ ನಾವೇ ಕೆಳಗ್ ಬಿಡ್ತಾ ಇದ್ದೀವಿ, ಮುನ್ಸಿಪಾಲಿಟಿನಲ್ಲಿ ಯಾರು ಕೇಳಿ ನೋಡೋರು ಇಲ್ಲ. ಫಸ್ಟ್ 1 ಪಾಯಿಂಟ್. ಎರಡನೇದಾಗಿ ಏನಿದೆ ಅಂದ್ರೆ ಲೈಟ್ ಹೋಯ್ತಂದ್ರೆ ಆ ಲೈಟ್ ಹಾಕಿ ಬಹಳ ದಿವಸ ಆಗುತ್ತೆ, ಅದು ಹಾಕಿದ ಮೇಲೆ ಕೆಳಗಡೆ ಅದು ಏನ್ ಸ್ವಿಚ್ ಇರುತ್ತೆ ಅಲ್ಲ ಅದನ್ನ ಕಟ್ ಮಾಡಿ ಬಿಸಾಕ್ ಬಿಡ್ತಾರ, ಅದಕ್ಕ 1-2 ಕೊಂಡಿ ಸಿಗ ಹಾಕಲಿ. ಆದ್ರೆ ಅಲ್ಲಿ ಜೀವ ಹಾನಿ ಯಾರಿಗಾಗುತ್ತೆ? ಯಾರು ಗೊತ್ತಿಲ್ಲಾರ್ದವ್ರಿಗೆ ಮಳೆ ಬಂತು, ಚಳಿ ಆದವಾಗ ಅಲ್ಲಿ ಕೊಂಡಿ ಹಾಕ್ಲಿಕ್ಕೆ ಹೋದವಾಗ ಶಾರ್ಟ್ ಹೊಡೆದು ಆಕಳ ಎಮ್ಮೆಗಳನ್ನು ಸತ್ತಿದಾವೆ. ಅದಕ್ಕೆ ಯಾರು ಕೇಳಿ ನೋಡಲ್ಲ. ಎಕ್ಸಾಂಪಲ್ ನಮ್ಮ ಎದುರಿಗೆ ಆಗಿದೆ, ನಾವು ಎತ್ತಿ ಮೇಲ್ಗಡೆ ಇಟ್ಟು ಮತ್ತೆ ಅದನ್ನ ಜೀವ ಉಳಿಸಿದೆ. ನಾವು ಆ ಗೌಶಾಲದಲ್ಲಿ ಹೋಗಿ ಬಿಟ್ಟು ಬಂದಿದೆ. ನಾವು ಈ ತರ ಹಾನಿ ಆಗುತ್ತೆ. ಫಸ್ಟ್ ಪಾಯಿಂಟ್ ಇದು ನಗರಸಭೆಯಿಂದ ಇದಕ್ಕೆ ಲಕ್ಷ್ಯ ಕೊಡಬೇಕು, ಜೀವವನ್ನು ಉಳಿಸಬೇಕು, ರಕ್ಷಣೆ ಮಾಡಬೇಕು. 1ನೇದು ಪಾಯಿಂಟ್. 2ನೇದಾಗಿ ಏನಂದ್ರೆ ಪ್ರತಿ ಏರಿಯಾದಲ್ಲಿ
ರೋಡ್ಗಳು ಇರ್ತಾವ. ರೋಡ್ಗಳು ಇದ್ದಾವಾಗ ಸಣ್ಣ ಸಣ್ಣ ಚಿಕ್ಕ ಗಲ್ಲಿ ಇರ್ತಾವ, ಸ್ಪೀಡ್ ಆಗಿ ಗಾಡಿ ಓಡ್ತಾ ಇರ್ತಾವ. ಅಲ್ಲಿ ಯಾರನ್ನ ಅಪ್ಪಿತಪ್ಪಿ ಬಂತಂದ್ರೆ ಸಣ್ಣ ಮಗು ಆಗ್ಲಿ, ದೊಡ್ಡವನಾಗ್ಲಿ, ಮುದಿಯವರಾಗ್ಲಿ, ವಯಸ್ಸಾದವರಾಗ್ಲಿ ಹೊಡೆದ್ರೆ ಅಲ್ಲೇ ಬಿದ್ದು ಬಿಡ್ತಾರ. ಅವರಿಗೆ ಇಂಥ ಪ್ರಾಬ್ಲಮ್ಸ್ಗಳು ನಾವು ಸ್ವಯಂ ಅವರಿಗೆ ಹೆಲ್ಪ್ ಮಾಡಿ ಸಹಾಯ ಕೂಡ ಮಾಡಿದ್ದೇನೆ. ನಾನು ಮೊದಲಿಂದ ನಾನು ಸೋಷಿಯಲ್ ವರ್ಕರ್ ಆಗಿನೂ ಇದ್ದೇನೆ. ಡಿಎಸ್ಎಸ್ ಸಂಘಟನೆ ಮುಖಂಡ ಎಂ ಈರಣ್ಣ ಮಾತನಾಡಿ, ನಗರದಲ್ಲಿ ಇರುವ ಸರ್ಕಾರಿ ಶಾಲೆಗಳಲ್ಲಿ ಸ್ವಚ್ಛತೆ ಇಲ್ಲ, ಸುತ್ತಮುತ್ತಲಿನ ಉತ್ತಮ ಪರಿಸರ ವಾತಾವರಣವಿಲ್ಲ. ಇದಕ್ಕಾಗಿ ಅನುದಾನ ಮೀಸಲಿಡಬೇಕು, ಅಭಿವೃದ್ಧಿಪಡಿಸಬೇಕು. ಮಾವಿನ ಕೆರೆಗೆ ಕಸ ತಂದು ಹಾಕುತ್ತಿದ್ದು ತಡೆದು ಅಭಿವೃದ್ಧಿ ಕೆಲಸ ಮಾಡಬೇಕು. ಕೆರೆಗೆ ಗೋಡೆ ನಿರ್ಮಾಣ ಮಾಡಬೇಕು. ಬೇಸಿಗೆ ವೇಳೆ ವೃತ್ತಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದರು. ಮೀಸಲಿಟ್ಟು ಅಭಿವೃದ್ಧಿಪಡಿಸಲು ಈ ಒಂದು ಸಭೆ ಮುಖಾಂತರ ಮನವಿ ಮಾಡ್ಕೊಂಡ್ರಿ. ಮುಖ್ಯವಾಗಿ ರಾಯಚೂರು ನಗರದಲ್ಲಿರ್ತಕ್ಕಂಥ ನಮ್ಮ ಹೆಸರು ಎಂ ಈರಣ್ಣ, ಕರ್ನಾಟಕ ದಲಿತ ಸಂಘ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ. ರಾಯಚೂರು ನಗರದಲ್ಲಿರ್ತಕ್ಕಂಥ ಸುಮಾರು 110 ಶಾಲೆಗಳು ಸರ್ಕಾರಿ ಶಾಲೆಗಳಿದ್ದಾವೆ. ಆ ಶಾಲೆಗಳು ಒಂದು ದಿನಾದರೂ ನಗರಸಭಾ ಸದಸ್ಯರು ಗೆದ್ದಂತ ಸದಸ್ಯರು ಒಂದು ದಿನ ಮುಂದಿನದ್ದು ಆ ಶಾಲೆಯಲ್ಲಿ ಒಂದು ಮಕ್ಕಳ ಜೊತೆಗೆ ಟೀ ಕುಡಿದು ಬಂದಿರತಕ್ಕಂಥ ಇತಿಹಾಸವೇ ಇಲ್ಲಂತಕ್ಕಂಥ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಮುಖ್ಯವಾಗಿ ಅಂತ ಶಾಲೆಗಳು ಸ್ವಚ್ಛವೇ ಇಲ್ಲ. ಆ ಶಾಲೆಗಳಲ್ಲಿ ಗುಟ್ಕ, ಸಿಗರೇಟು, ಗಾಂಜಾ ಸೇರ್ತಕ್ಕಂಥ ಮಕ್ಕಳಿದಾರ ಗ್ರೌಂಡ್ನಲ್ಲಿ. ಇಂಥದನ್ನ ಸರಿಪಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ನಗರಸಭಾ ಸದಸ್ಯರು ಮಾಡ್ಬೇಕಂತ ಈ ಒಂದು ವೇದಿಕೆ ಮುಖಾಂತರ ಮಾಡ್ತಾ ಇದ್ರೆ, ಜೊತೆಗೆ ಆ ಶಾಲೆಗಳಿಗೆ ಸಣ್ಣ ಪುಟ್ಟ ಅನುದಾನವನ್ನ ಕುಡಿಯುವ ನೀರು ಆಗಿರ್ಬೋದು, ಆ ಒಂದು ಶಾಲೆಯ ವಾತಾವರಣದಲ್ಲಿ ಗ್ರೌಂಡ್ನಲ್ಲಿ ಸ್ವಚ್ಛತೆಗೆ ಸುತ್ತಮುತ್ತ ಸ್ವಚ್ಛಕ್ಕಾಗಿ ಹಣವನ್ನ ಮೀಸಲಿಡಬೇಕಂತ ಈ ಒಂದು ವೇದಿಕೆ ಮುಖಾಂತರ ಒಂದು ಒಳ್ಳೆದಾಯ್ತು. ನಮ್ಗೆ ಇವಾಗ ಗೊತ್ತಾಯ್ತು, ಸಂತೋಷ. ನನ್ನ ಬೇಡಿಕೆ ನೀಡ್ತಾ ಇದ್ದೀನಿ. ಮೂರಲ್ಲಿರ್ತಕ್ಕಂಥ ಶಾಲೆಗಳು ಅದಾದ ಇನ್ನೂ ಇರ್ತಕ್ಕಂಥ ಶಾಲೆಗಳು ಸಹಿತ ಸ್ವಲ್ಪ ಸ್ವಚ್ಛತೆಯಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಶಾಲೆಗಳಿದ್ದಾವೆ. ಅಂತ ಶಾಲೆಗಳಿಗೆ ನೀವು ಮೀಸಲನ್ನು ಹಣವನ್ನಿಟ್ಟು ಆ ಶಾಲೆಗಳನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಮುಂದಾಗಬೇಕಂತ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡ್ಬೇಕಂತ ಈ ಒಂದು 25-26 ಸಾಲಿನ ಬಜೆಟ್ ಅಲ್ಲಿ ಮೀಸಲಿಡಬೇಕಂತ ಮನವಿ ಮಾಡಿಕೊಳ್ತೀನಿ. ಮುಖ್ಯವಾಗಿ ರಾಯಚೂರು ನಗರದ ಕೇಂದ್ರದಲ್ಲಿರ್ತಕ್ಕಂಥ ಕೆರೆ ಅಧ್ಯಕ್ಷರೇ, ರಾಯಚೂರು ನಗರತಕ್ಕಂಥ ಕೆರೆ, ಆ ಕೆರೆ ಪ್ರತಿನಿತ್ಯ ಕಸವನ್ನ ತುಂಬುತ್ತಾನೆ ಇದ್ದಾರೆ. ಆ ತುಂಬದನ್ನ ರದ್ದುಪಡಿಸಿ ಅದಕ್ಕಾದ ಒಂದು ಈಗಾಗಲೇ ಅಭಿವೃದ್ಧಿ ಮಾಡ್ಲಿಕ್ಕೆ ಅದೇನು ಹಣವನ್ನು ಬಿಡುಗಡೆ ಮಾಡಿದ್ರಿ. ಆದ್ರೆ ಅದು ಆಗ್ಲಿಕ್ಕೆ ಇನ್ನೂ 1-1.5 ವರ್ಷ ಬೇಕಾಗುತ್ತೆ. ಆದ್ರೆ ಅಷ್ಟೊಳಗಡೆ ಕೆರೆ ತುಂಬುತ್ತಾ ಇದೆ, ಕಸ ತುಂಬುತ್ತಾ ಇದೆ. ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ಅದನ್ನ ಸಹಿತ ರದ್ದುಪಡಿಸಲಿಕ್ಕೆ ಅದಕ್ಕಾದ ಒಂದು ನಿಮ್ಮ ಸಿಬ್ಬಂದಿಗಳಿಟ್ಟು ಅದಕ್ಕೆ ಮೀಸಲನ್ನು. ಮಾಜಿ ನಗರಸಭೆ ನಾಮನಿರ್ದೇಶಿತ ಸದಸ್ಯ ಸಂಗಟಿ ರಾಜು ಮಾತನಾಡಿ, ರಾಯಚೂರು ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗ ಒತ್ತುವರಿಯಾಗಿದೆ. ನಗರಸಭೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಒತ್ತುವರಿ ಮಾಡಿದೆ. ತೆರವು ಮಾಡಬೇಕು. ಬಜೆಟ್ನಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಅನುದಾನ ಇಟ್ಟಿದ್ದು ತೋರಿಕೆಗೆ ಮಾತ್ರವಾಗಿದೆ. ಸಮರ್ಪಕವಾಗಿ ಬಳಕೆ ಮಾಡಬೇಕು. ನಗರದ ಮಾಂಗಲ್ಯ ಬಟ್ಟೆ ಅಂಗಡಿ ಬಳಿ ಸೇರಿದಂತೆ ಪಾದಚಾರಿ ರಸ್ತೆ ಒತ್ತುವರಿ ಮಾಡಿದ್ದಾರೆ. ಬಹುತೇಕ ಕಡೆ ಪಾದಚಾರಿ ಒತ್ತುವರಿ ತೆರವು ಮಾಡಬೇಕು ಎಂದರು. ಸಾರ್ವಜನಿಕರಿಗೆ ತುಂಬಾ ಸಂತೋಷವಾಗಿದೆ. ಅದರ ನಿಮಿತ್ತವಾಗಿ ರಾಯಚೂರು ನಗರದಲ್ಲಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿ ಚಂದ್ರಶೇಖರ್ ಸರ್ ಹತ್ರ ಒಂದ್ಸರಿ ಹೇಳಿದ್ವಿ ಸರ್. ಇಡೀ ನಮ್ಮ ರಾಯಚೂರು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ನಗರಸಭೆಗೆ ಸಂಬಂಧಪಟ್ಟಂತೆ ಸ್ಥಳಗಳನ್ನು ಕಬ್ಜೆ ಮಾಡಲಾಗಿದೆ. ಅದನ್ನು ಗುರುತಿಸಬೇಕಂತೇಳಿ ಮಾಡಬೇಕಾಗಿ ಮಾನ್ಯರಲ್ಲಿ ವಿನಂತಿಸಿಕೊಳ್ತೇನೆ. ಯಾಕಂದ್ರೆ ಸುಮಾರು ಎಲ್ಲಿ ಬೇಕಾದ್ರೆ ಇವಾಗ ಸರ್ ಎಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಹಿರಿಯರು ಅವರು ಸಂಬಂಧಪಟ್ಟಿದ್ದ ಯಾರಿಗೆ ಹೇಳಂಗಿಲ್ಲ. ಅಧಿಕಾರಿಗಳು ಅದನ್ನು ಮುಖ್ಯವಾಗಿ ಗಮನವನ್ನು ತಗೋಬೇಕು. ಯಾಕಂದ್ರೆ ಮೇಲ್ ಮುಖ್ಯ ರಸ್ತೆಗಳಲ್ಲಿ ಎಲ್ಲ ಕಬ್ಜೆ ಮಾಡ್ಕೊಂಡಿದ್ದಾರೆ. ಅಂತವುದನ್ನು ಕಂಪಲ್ಸರಿಗೆ ಅದನ್ನು ತೆರವುಗೊಳಿಸಬೇಕು. ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕಾದೆ ಇದ್ರ ಫೈಲ್ಗಳಿದೆ ಸರ್. ಇಡೀ ರಾಯಚೂರು ಸಿಟಿಯಲ್ಲಿ ಬರ್ತಕ್ಕಂಥ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಥಳವನ್ನು ಎಷ್ಟು ತನಕ ನಮ್ದು ನಗರಸಭೆ ಅದನ್ನು ಗುರುತಿಸಿಕೊಂಡು ಪಾಯಿಂಟ್ ಔಟ್ ಮಾಡ್ಬೇಕಾಗಿ ಅದು ಆನ್ಲೈನ್ ಮುಖಾಂತರವಾಗಿ ಹೆಂಗ ನಮ್ಮ ತಹಸೀಲ್ದಾರರು ಇದು ಮಾಡ್ತಾ ಇದ್ದಾರೆ ಸರ್, ಆ ತರ ಮಾಡ್ಬೇಕಂತ ವಿನಂತಿ. ಅದೇ ರೀತಿಯಾಗಿ ನಮ್ದು ನಗರಸಭೆಯಲ್ಲಿ ಈಗಾಗಲೇ ಬಜೆಟ್ ನಲ್ಲಿ ನಾನು ಕಳೆದ 2-3 ವರ್ಷಗಳಿಂದ ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿಗೆ ಸಂವಿಧಾನಬದ್ಧವಾಗಿ ನಮಗೆ ಬರ್ತಕ್ಕಂಥ ಸವಲತ್ತುಗಳನ್ನು ಇದುವರೆಗೆ ಅದರಲ್ಲಿ ಬಜೆಟ್ ನಲ್ಲಿ ಇಡ್ತಾರೆ. ಆದ್ರೆ ನಮ್ಗೆ ಅದನ್ನ ಅನುದಾನವನ್ನು ಬರ್ತಾ ಇಲ್ಲ. ನಾನು ಇದ್ರ ಬಗ್ಗೆ ಮಾನ್ಯ
ಸೆಕ್ರೆಟರಿಯೇಟ್ ಕೊಟ್ಟಿದೀವಿ. ಮನೆ ನಮ್ಮ ಇಲ್ಲಿ ಮೀಟಿಂಗ್ ನಲ್ಲಿ ನಮ್ಮ ಪೀರಿಯಡ್ ನಲ್ಲಿ ನಾನು 2 ಸಲ 3 ಸಲ ಹೇಳಿದ್ದೀನಿ ಸರ್. ಇದ್ರ ಬಗ್ಗೆ ಬಹಳ ನಮ್ಮ ಜನಾಂಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬರ್ತಕ್ಕಂಥ ಸವಲತ್ತುಗಳನ್ನು ಸಂವಿಧಾನಬದ್ಧವಾಗಿ ನಾವು ಕೇಳ್ತಕ್ಕಂಥ ವಿಷಯವನ್ನು ಇಲ್ಲಿ ಮಾಡಬೇಕಾಗಿ ಮತ್ತೆ ಬಜೆಟ್ ನಲ್ಲಿ ಪ್ರತ್ಯೇಕವಾಗಿ ಹಣವನ್ನು ಮತ್ತೆ ಬೇರೆದಕ್ಕೆ ಅದಕ್ಕೆ ಉಪಯೋಗ ಮಾಡಬಾರ್ದು ಸರ್. ಸಿಪಿಐ ಮುಖಂಡ ಕೆಜಿ ವೀರೇಶ್ ಮಾತನಾಡಿ, ನಗರದಲ್ಲಿ 40 ಫೀಟ್ ಅಗಲೀಕರಣ ಮಾಡಬೇಕು. ಬೃಹತ್ ಗಾತ್ರದ ಲಾರಿಗಳ ಸಂಚಾರವನ್ನು ಬೈಪಾಸ್ ಮೂಲಕ ಹೋಗುವ ವ್ಯವಸ್ಥೆ ಮಾಡಬೇಕು. ನಗರದಲ್ಲಿ ಶುದ್ಧ ನೀರು ಸರಬರಾಜು, ಎಲ್ಲ ವಾರ್ಡುಗಳಲ್ಲಿ ಬೀದಿ ದೀಪ ಅಳವಡಿಕೆ ಮಾಡಬೇಕು. ಸ್ಲಂ ಜನರಿಗೆ ಹಕ್ಕುಪತ್ರ ವಿತರಣೆ, ರಸ್ತೆಗಳಲ್ಲಿ ಸೂಚನಾ ನಾಮ ಫಲಕ ಅಳವಡಿಕೆ ಮಾಡಬೇಕು ಎಂದರು. ಸಂತೋಷದ ವಿಷಯ. ಬಟ್ ಆದ್ರೆ ಈ ಮಹಾನಗರ ಪಾಲಿಕೆಯಾಗಿ ಮಹಾನಗರವಾಗಿ ನಾವು ಕಾಣಬೇಕು ಅಂತಂದ್ರೆ ಈ ರಾಯಚೂರು ಈಗ ಇರ್ತಕ್ಕಂಥ ರಾಯಚೂರನ್ನ ಇಟ್ಕೊಂಡು ನಾವು ಮಹಾನಗರ ಅಂತೇಳಿ ಹೇಳಲಿಕ್ಕೆ ನಮ್ಗೆ ಸರಿ ಅನ್ಸಲ್ಲ. ಸೊ ಹೀಗಾಗಿ ಇರ್ತಕ್ಕಂಥ ಎಲ್ಲ ರಸ್ತೆಗಳನ್ನು 40 ಫೀಟ್ ರಸ್ತೆಗಳನ್ನು ಇವತ್ತು ಅಗಲೀಕರಣ ಮಾಡಬೇಕು. ಹೆವಿ ವೆಹಿಕಲ್ಸ್ ಏನ್ ಬರ್ತದೆ ಅದನ್ನೆಲ್ಲವನ್ನು ಕೂಡ ಬೈಪಾಸ್ಗೆ ಡೈವರ್ಟ್ ಆಗುವಂತ ರೀತಿಯಲ್ಲಿ ಒಂದು ಕೆಲಸ ಆಗ್ಬೇಕು. ಜೊತೆಗೆ ಕೃಷ್ಣಾ ನದಿಯಿಂದ ಸುಮಾರು 15ರಿಂದ 20 ವಾರ್ಡ್ಗಳಿಗೆ ನೀರು ಪೂರೈಕೆ ಆಗ್ತಾ ಇದೆ. ಆ ನೀರು ಡೈರೆಕ್ಟ್ ನೇರವಾಗಿ ನಲ್ಲಿಗಳ ಮೂಲಕ ಬಿಡುತ್ತಾರೆ, ಯಾವುದೇ ಶುದ್ಧೀಕರಣ ಇಲ್ಲ. ಹಿಂಗಾಗಿ ಆ ನೀರುಗಳನ್ನು ಒಂದು ಟ್ಯಾಂಕ್ ಅನ್ನ ನಿರ್ಮಾಣ ಮಾಡುವ ಮೂಲಕ ಶುದ್ಧೀಕರಣ ಮಾಡಿ ಇವತ್ತು ನಲ್ಲಗಳಿಗೆ ಬಿಟ್ಟಾಗ ಜನರ ಒಂದು ಆರೋಗ್ಯ ರಕ್ಷಣೆಯನ್ನು ಕೂಡ ನೀವು ಮಾಡಲಿಕ್ಕೆ ಇದಾಗ್ತದೆ. ಈಗಾಗಲೇ ನಮ್ಮ ಸಂಗಾತಿಗಳು ಕೂಡ ಕೆಲವರು ಹೇಳಿದ್ರು, ಎಲ್ಲ ವಾರ್ಡ್ಗಳಲ್ಲಿ ಕೂಡ ಬೀದಿ ದೀಪಗಳು ಕೂಡ ಇವತ್ತು ಇಲ್ಲ. ಆ ಬೀದಿ ದೀಪಗಳು ಇದಾಗಬೇಕು ಮತ್ತು ವಾರ್ಡ್ನಲ್ಲಿ ಇರ್ತಕ್ಕಂಥ ರಸ್ತೆಗಳ ಸುಧಾರಣೆಗಳನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಚಾರ. ಮತ್ತು ಈ ಒಂದು 2 ವರ್ಷವರೆಗೆ ಈಗ ಏನು ಮಹಾನಗರ ಪಾಲಿಕೆ ಆಗಿದೆ ಅಂತ ಹೇಳಿ ತೆರಿಗೆಯನ್ನು ವಿಪರೀತವಾಗಿ ಏರಿಸುವುದರಿಂದ ಜನರಿಗೆ ಹೊರೆ ಆಗಬಾರ್ದು ಅನ್ನುವಂಥದ್ದು ನಮ್ಮ ಒತ್ತಾಯ. ಯಾಕಂದ್ರೆ ಮೂಲಭೂತ ಸೌಲಭ್ಯಗಳನ್ನು ಕೊಡುವಂತಲ್ಲೇ ಮೊದಲು ನಗರಸಭೆ ವಿಫಲಾಗಿದೆ. ಅದನ್ನ ನೀವು ಜನರಿಗೆ ಒಳ್ಳೆಯ ರೀತಿಯಲ್ಲಿ ಕೆಲಸಗಳನ್ನು ಮಾಡುವ ಜೊತೆಗೆ ನೀವು ತೆರಿಗೆಯನ್ನು ವಿಧಿಸಿದರೆ ಮಾತ್ರ ಅದು ಇದಾಗ್ತದೆ. ಸೊ ಹಿಂಗಾಗಿ ಅದನ್ನ ಒಂದು ಗಮನವನ್ನು ಹರಿಸಬೇಕು ಅಂತಕ್ಕಂಥದ್ದು. ಈಗಾಗಲೇ ರಾಜು ಅವರು ಹೇಳಿದಾಗೆ ಬಹಳಷ್ಟು ಕಡೆ ಸ್ಲಮ್ ನಲ್ಲಿ ಇರ್ತಕ್ಕಂಥ ಜನರಿಗೆ ಇವತ್ತು ಹಕ್ಕುಪತ್ರಗಳನ್ನು ಕೂಡ ಇದು ಮಾಡಿಲ್ಲ. ಆ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕೆಲಸಗಳಿಗೆ ಕೂಡ ತಾವು ಕ್ರಮ ವಹಿಸಬೇಕು ಅಂತಕ್ಕಂಥದ್ದು. ಡಾಕ್ಟರ್ ರಜಾಕ್ ಉಸ್ತಾದ್ ಮಾತನಾಡಿ, ರಾಯಚೂರಿನಲ್ಲಿ ಕಸ ನೀರು ಚರಂಡಿ ಸ್ವಚ್ಛತೆ ಸಮಸ್ಯೆ ಇದೆ. ಇದಕ್ಕಾಗಿ ಸಹಾಯವಾಣಿ ಕೇಂದ್ರ ಮಾಡಬೇಕು, ಮಾಹಿತಿ ಪಡೆದು ಕೆಲಸ ಮಾಡಬೇಕು. ರಾಜ್ಯ ಮಟ್ಟದಲ್ಲಿ ಇದ್ದು ಸಾಕಷ್ಟು ಅನುಕೂಲವಾಗಿದೆ ಎಂದರು. ಕಸ ನಿರ್ವಹಣೆ, ಪಾದಚಾರಿಗಳ ಸಂಚಾರಕ್ಕೆ ಸೂಕ್ತ ವ್ಯವಸ್ಥೆ, ಫುಡ್ ಪಾರ್ಕ್, ಸ್ವೀಟ್ ಪಾರ್ಕ್, ಲಾರಿಗಳ ನಿಲುಗಡೆ, ನಾಯಿಗಳ ಕಾಟ ಮಿತಿ ಮೀರಿದೆ ಕ್ರಮ ವಹಿಸಬೇಕು. ಟ್ರಾಫಿಕ್ ಸಿಗ್ನಲ್ ಕೆಲಸ ಮಾಡುತ್ತಿದೆ, ಕೆಲವು ಕಡೆ ಕೆಲಸ ಮಾಡುತ್ತಿಲ್ಲ. ನಗರಸಭೆಯಿಂದ ಸಿಗ್ನಲ್ ಅಳವಡಿಕೆ ಮಾಡಬೇಕು. ಬೇಸಿಗೆ ಪ್ರಾರಂಭವಾಗಲಿದ್ದು ನಗರದ ಸರ್ಕಲ್ಗಳಲ್ಲಿ ಮೇಲ್ಭಾಗದಲ್ಲಿ ಗ್ರೀನ್ ಮ್ಯಾಟ್ ಅಳವಡಿಕೆ ಮಾಡಬೇಕು. ನಗರದಲ್ಲಿ ಶಾಲೆಗಳಿಗೆ ಕನಿಷ್ಠ ಅನುದಾನ ಮೀಸಲಿಡಬೇಕು. ಪ್ರತಿ ವರ್ಷ ಮಳೆಗಾಲದಲ್ಲಿ ಕೆಲ ಬಡಾವಣೆಗಳು ನೀರಿನಲ್ಲಿ ಮುಳುಗಿ ಹೋಗುತ್ತಿದೆ. ಈ ಬಗ್ಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು. ರಾಜಕಾಲುವೆಗಳ ಒತ್ತುವರಿ ತೆರವು ಮಾಡಬೇಕು. ರಸ್ತೆ ಬದಿಯಲ್ಲಿ ಟಿಸಿ ಅಳವಡಿಕೆ ಮಾಡಿದ್ದು ಸುತ್ತಲೂ ತಂತಿ ಬೇಲಿ ಅಳವಡಿಸಬೇಕು. ಕುಡಿಯುವ ನೀರಿನ ವ್ಯವಸ್ಥೆ, ನೀರಿನ ತಪಾಸಣೆ ಲ್ಯಾಬ್ ಮಾಡಬೇಕು. ಇದರಿಂದ ಸಾವು ತಪ್ಪಿಸಬಹುದು. ನಗರದ ವಿವಿಧ ಇಲಾಖೆಗೆ ಅನುದಾನ, ನಗರದಲ್ಲಿ ಕೆಲಸಗಳಿಗೆ ಗಾರ್ಮೆಂಟ್ ಬಂದಲ್ಲಿ ನಗರಸಭೆಯಿಂದ ಅನುಷ್ಠಾನ ಮಾಡಬೇಕು ಎಂದು ತಿಳಿಸಿದರು. ಎಲ್ಲರೂ ಹೇಳುವಂತ ಸಮಸ್ಯೆ ಎಂದರೆ ಕಸ, ಕುಡಿಯೋ ನೀರು, ಲೈಟು, ಚರಂಡಿ. ಯಾರ್ಯಾರಿಗೆ ಪರಿಚಯ ಇರ್ತಾರೆ ಅವ್ರಿಗೆ ಫೋನ್ ಮಾಡಿದ್ರೆ ಮಾಡಿ ಕೊಡ್ತಾರೆ ಸರ್. ಉಳಿದವ್ರಿಗೆ ಯಾರು ರೆಸ್ಪಾಂಡ್ ಮಾಡಂಗಿಲ್ಲ. ನನಗೆ ಕೌನ್ಸಿಲರ್ ಪರಿಚಯ ಇದ್ರೆ ಅವ್ರಿಗೆ ಹೇಳ್ತೇನೆ, ಅಥವಾ ಆಯುಕ್ತರ ಪರಿಚಯ ಇದ್ರೆ ಅವ್ರಿಗೆ ಹೇಳ್ತೇನೆ, ಮಾಡ್ತಾರೆ. ಹಾಗಾಗಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಇಡೀ ಸ್ಟೇಟ್ ಇಂದ ಒಂದು ರಿಡ್ರೆಸಲ್ ಸೆಲ್ ಇದೆ. ಅದೇ ರೀತಿ ರಾಯಚೂರು ನಗರಸಭೆ ಕೂಡ ಒಂದು ರಿಡ್ರೆಸಲ್ ಸೆಲ್ ಮಾಡಿ, ಒಂದು ಟ್ವಿಟರ್ ಅಕೌಂಟ್ ಕೊಡ್ರಿ, ಒಂದು ವಾಟ್ಸ್ಆಪ್ ಅಕೌಂಟ್ ಕೊಡ್ರಿ. ಎಲ್ಲರಿಗೆ ಆ ಸಮಸ್ಯೆಗಳನ್ನ ನಿಮಗೆ ಫಾರ್ವರ್ಡ್ ಮಾಡ್ತಾರೆ. ಅದಕ್ಕೆ ಆಪರೇಟ್ ಮಾಡ್ಲಿಕ್ಕೆ ಒಬ್ಬನಿಗೆ ಇಡ್ರಿ. ಅವರು ಅದನ್ನ ರಿಸೀವ್ ಮಾಡಿ ಸಂಬಂಧಪಟ್ಟವ್ರಿಗೆ ಕಳಿಸಿ ಅಲ್ಲಿಂದ ರಿಪ್ಲೈ ತಗೊಂಡು ಮತ್ತೆ ವಾಪಸ್ ಕಳಿಸೋ ಕೆಲಸ ಮಾಡಿ. ಆಗಿದೆ ಕೆಲಸ ಅಂತ. ಬಹಳ ಕಡೆ ಲೈಟ್ ಹೋಗಿರ್ತದೆ ಸರ್, ಯಾರಿಗೆ ಹೇಳ್ಬೇಕಂತ ಗೊತ್ತಿಲ್ಲ. ಯಾಕೆ ಕತ್ಲ ಇದೆ ಅಂದ್ರೆ ವೈರು ಕಟ್ ಆಗಿರ್ತದೆ, ಅದನ್ನ ಹಾಕೋದು ಗೊತ್ತಿರಂಗಿಲ್ಲ. ಯಾರಿಗೆ ಹೇಳ್ಬೇಕಂತ ಯಾರಿಗೆ ಗೊತ್ತಿಲ್ಲ. ಇಲ್ಲೊಂದು ಯಾವ್ದು ಲ್ಯಾಂಡ್ ಫೋನ್ ಇದೆ, ಅದು ಎಂದೂ ರಿಸೀವ್ ಆಗೋದಿಲ್ಲ, ಅದು ಕೆಟ್ಟದು ಐಟು ಗೊತ್ತಿಲ್ಲ. ಹಾಗಾಗಿ ಒಂದು ರಿಡ್ರೆಸಲ್ ಸೆಲ್ ಮಾಡಿ ಎಲ್ಲಾ ಸಮಸ್ಯೆಗಳಿಗೆ ಅಲ್ಲಿಗೆ ಬರ್ಲಿ, ಅಲ್ಲಿಂದ ರಿಪ್ಲೈ ಆಗಲಿ. ಅದಾದ್ರೆ ಖಂಡಿತವಾಗಿಯೂ 50% ರೈತರ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಆಮೇಲೆ ನಿಮ್ಮ ಈ ಕಸ ತೆಗೆಯೋರು ಒಂದೇ ವಾರ್ಡಿಗೆ ದಿನ ಹೋಗ್ತಾರೆ, ಕೆಲವೊಂದು ವಾರ್ಡ್ಗಳಿಗೆ ಹೋಗೋದಿಲ್ಲ. ಅದೆಲ್ಲ ಸಮಸ್ಯೆ ಅದ್ರ ಮೂಲಕ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಆಮೇಲೆ ಈ ಫುಟ್ಪಾತ್ಗೆ ವೆಂಡರ್ಸ್ ಇದ್ದಾರೆ ಸರ್, ಸ್ಟ್ರೀಟ್ ವೆಂಡರ್ಸ್ ಅಂತ. ಇತ್ತೀಚೆಗೆ ಅಂಗಡಿಗಳನ್ನೆಲ್ಲ ನೀವು ತೆಗೆದಾಕಿದ್ರಿ. ನೀವು ಜಾಗಗಳನ್ನ ಗುರುತಿಸಿ ಒಳ್ಳೆ ಸ್ಟ್ರೀಟ್ ವೆಂಡರ್ಸ್ ಗೆ ಒಂದು ಪಾರ್ಕ್ ಅನ್ನ ಮಾಡಿ, ಫುಡ್ ಪಾರ್ಕ್
ಕೆಲವೊಂದ್ ಕಡೆ ಫುಡ್ಗೆ ಪಾರ್ಕ್ ಕೊಡ್ರಿ, ಕೆಲವೊಂದ್ ಕಡೆ ಫ್ರೂಟ್ಸ್ಗೆ ಪಾರ್ಕ್ ಕೊಡಿ, ಕೆಲವೊಂದ್ ಕಡೆ ಬೇರೆ ಬೇರೆ ಶಾಪ್ಗಳಿಗೆ ಜಾಗ, ಅವೆಲ್ಲವೂ ಕೂಡ ನೀವು ಬೇರೆ ಬೇರೆ ಕಡೆ ಕೊಡಿ. ಎಲ್ಲವೂ ಕಾನ್ಸಂಟ್ರೇಟ್ ಆಗಿ ತಿನ್ಕಂದಿಲ್ಲಿ ಬಂದ್ರೆ ಟ್ರಾಫಿಕ್ ಜಾಮ್ ಆಗ್ತದೆ. ನೀವು SP ಆಫೀಸ್ ಮುಂದೆ ಜಾಗ ಇದೆ, DC ಮನೆ ಹಿಂದ್ಗಡೆ ಜಾಗ ಇದೆ, ಬೇರೆ ಬೇರೆ ಕಡೆ ನಿಮ್ಗೆಲ್ಲ ಗೊತ್ತಿದೆ. ಆ ಜಾಗಗಳನ್ನ ಗುರುತಿಸಿ ಸ್ಟ್ರೀಟ್ ವೆಂಡರ್ಸ್ಗೆ ಒಂದು ಪಾರ್ಕ್ ಅನ್ನ ಮಾಡಿಕೊಟ್ರೆ, ಬಳ್ಳಾರಿಯಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬಿಕಾಸ್ ಅಧಿಕಾರಿಗಳನ್ನ ಅಲ್ಲಿ ಕಳಿಸಿ ಚೆಕ್ ಮಾಡಬಹುದು. ತುಮಕೂರಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಅದನ್ನ ನೀವು ಚೆಕ್ ಮಾಡಬಹುದು ಅಂತ. ಬಳ್ಳಾರಿಯಲ್ಲಿ ಬಹಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಸ್ ಸ್ಟ್ಯಾಂಡ್ ಹತ್ರ, ಅದನ್ನ ಮಾಡಿದ್ರೆ ಒಳ್ಳೇದಾಗ್ತದೆ ಅನ್ನುವಂಥದ್ದು. ಆಮೇಲೆ ರಾಯಚೂರು ಕಡ್ದು ಒಂದು ಹುಡುಗಿ ತೀರ್ಕೊಂಡು ಹೋಗಿದ್ದಾಳೆ. ಬಹಳಷ್ಟು ಮಕ್ಕಳಿಗೆ ನಾಯಿ ಕಡ್ದು ಹಾಸ್ಪಿಟಲೈಸ್ ಆಗಿದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ. ಬೆಂಗಳೂರು ನಗರದಲ್ಲಿ ಡಾಗ್ ಪಾರ್ಕ್ ಅಂತಿದೆ ಸರ್. ಎಲ್ಲಾ ನಾಯಿಗಳನ್ನ ಅಲ್ಲಿ ತಗೊಂಬಂದು ಅವರು ಇದನ್ನ ಮಾಡಿದ್ದಾರೆ. ಇತ್ತೀಚೆಗೆ ಗುಲ್ಬರ್ಗ ಮಹಾನಗರ ಪಾಲಿಕೆಯವರು ಸದಸ್ಯರು ಮತ್ತು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಆ ಪಾರ್ಕ್ ನ ನೋಡ್ಲಿಕ್ಕೆ ಬೆಂಗಳೂರಿಗೆ ಹೋಗಿದ್ರು. ನಾನು ರಿಕ್ವೆಸ್ಟ್ ಮಾಡ್ತೇನೆ, ಈ ನಾಯಿಗಳ ಕಾಲಕ್ಕೆ ಎಲ್ಲರಿಗೂ ಸಾಕಾಗಿದೆ, ನಗರಸಭೆ ಸದಸ್ಯರಿಗೂ ಕಿರಿಕಿರಿ ಆಗಿದೆ ಅದು. ಹಾಗಾಗಿ ಆ ಪಾರ್ಕ್ ನಿರ್ಮಾಣ ಮಾಡೋದ್ರ ಬಗ್ಗೆ ತಾವು ಕೂಡ ಅಧಿಕಾರಿ ಮತ್ತು 4 ಜನ ಸದಸ್ಯರನ್ನ ಅಲ್ಲಿ ಕಳಿಸಿ, ಬೆಂಗಳೂರಿಗೆ ಕಳಿಸಿ ಅದನ್ನ ಚೆಕ್ ಮಾಡ್ತಕ್ಕಂಥ ಕೆಲಸ ಮಾಡಿ ಅದನ್ನ ಸಾಧ್ಯ ಆದ್ರೆ ಅನಾನುಕೂಲ ಇದೆ ನಮಗೆ. ಒಂದು ಬೇರಿಗೆ ಹೋದ್ರೆ ಕನಿಷ್ಠ 3 ದಿನ 4 ದಿನ ನಂದು ಮತ್ತೆ ರೀಚ್ ಆಗ್ಬೋದು. ಆ ಟರ್ನ್ ವಾರ್ಡ್ ನಂಬರ್ 27, 28, 25, 26, 78 ಇವೆಲ್ಲ ಮುಗಿದ ನಂತರ ಮಾಡ್ತಾರೆ ಸರ್. ಹೀಗಾಗಿ ಬಹಳ ಟೈಪ್ ಆಗ್ಬೋದು. ಅದಕ್ಕೆ ಯಾವುದೇ ರೀತಿಯಾದ ಬಿಸ್ನೆಸ್ ಸ್ಪೇರ್ ಇರ್ಬೇಕಂತ ಈ ಅನುದಾನ ಇಟ್ಕೊಳ್ಬೇಕು ನಮ್ಮ ಒಂದು ವಿನಂತಿ ಸರ್. ಅದ್ರ ಜೊತೆ ಈಗ ಕ್ರಿಮಿನೇಷನ್ ಅಂತ ಹೇಳಿದೆ ಸರ್. ಕ್ರಿಮಿನೇಷನ್ ನಾನು ವಾರ್ಡಲ್ಲೇ ಬರ್ತದೆ, ವಾರ್ಡ್ ನಂಬರ್ 15 ಬರ್ತದೆ ಎಲೆಕ್ಟ್ರಿಕಲ್ ಕ್ರಿಮಿನೇಷನ್. ಅದು ಈಗ ತಾನೇ ಹೇಳಿದ್ರು ನಮ್ಮ ಫ್ರೆಂಡ್ ವೆಂಕಟೇಶ್ ಅವರು. ಅದು ನಗರಸಭೆಯಿಂದ ಅದನ್ನ ಹಸ್ತಾಂತರ ಆಗಿದೆ ಇಲ್ಲ ಇದು ಅಂತ ನನಗೆ ಗೊತ್ತಿಲ್ಲ. PWD ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ರಿಪೇರಿ ಆಯ್ತು. ಒಂದು ಹೆಣನ ಇಬ್ಬರು ಟೆಸ್ಟ್ ಮಾಡಿದ್ವಿ, ಅರ್ಧ ಬರ್ನ್ ಆಯ್ತು ಸರ್. ಬರ್ನ್ ಆಗಿ ಹಂಗೆ ಮತ್ತೆ ತಿರ್ಗಾ ಮತ್ತೆ ಅಲ್ಲೇ ಇಟ್ಟಿವಿ. ಓಪನ್ ಸೌದೆ ಉಡ್ಡಿಂದ ನಾವು ಸುಡೋದು ಬೇಕಂದ್ರೆ ನನ್ನ ವಾರ್ಡಿನ ಸುತ್ತಮುತ್ತ ನನ್ನ ಗುಡಿಸಲುಗಳಿದ್ದಾವೆ. ಕಮಿಷನರ್ ಅಷ್ಟೇ ನೋಟ್ ಮಾಡೋದಲ್ಲ, ನಾವು ಹೇಳೋದನ್ನ ಬೇರೆಯವ್ರು ನೋಟ್ ಮಾಡ್ಕೊಳ್ಳಿ. ಪ್ರಮುಖರು ನೀವೆಲ್ಲ ಕೂತ್ಕೊಂಡಿದ್ದೀರಿ ಅಧಿಕಾರಿಗಳು, ನಾವೇನ್ ಹೇಳ್ತೀವಿ ಅದನ್ನ ಬೇರೆಯವ್ರು ನೋಟ್ ಮಾಡ್ಕೊಂಡು ತಿಳಿಸಿ. ಬರೀ ನಾವು ಹೇಳ್ತೀವಿ ಈಗ ತಲೆಗಾಲಿ ಹೋಗ್ಬಿಡ್ತದೆ ಗಾಳಿಯಲ್ಲಿ. ನಾನು ಸುಮಾರು 9 ವಿಚಾರಗಳಿದ್ದಾವೆ. ಕುಡಿಯ ನೀರು, ಸ್ವಚ್ಛತೆ, ಬೀದಿ ದೀಪಗಳು, ರಸ್ತೆ ಸುಧಾರಣೆ, ರಸ್ತೆ ಅಗಲೀಕರಣ, ಅವೈಜ್ಞಾನಿಕ ಚರಂಡಿಗಳು, ಮಳೆಗಾಲದಲ್ಲಿ ರಸ್ತೆ ಮೇಲೆ ನೀರು ವಾರಗಟ್ಟಲೆ ನಿಂತಿರ್ತದೆ, ತಿಂಗಳುಗಟ್ಟಲೆ ನಿಂತಿರ್ತದೆ. ಶೌಚಾಲಯ ಹಾಗೂ ಮೂತ್ರಾಲಯಗಳು ಹೆಚ್ಚಿಸುವುದು, ಚಿಕ್ಕ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ಮುಖ್ಯ ರಸ್ತೆಗೆ ಸಂಪರ್ಕಿಸುವುದು. ಈಗ ರಸ್ತೆ ಅಗಲೀಕರಣ ಕೇಳಬೇಕು. ನನ್ನ ಹೆಸರು ಅಶೋಕ್ ಕುಮಾರ್ ಜೈನ್ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ರಾಯಚೂರು ಜಿಲ್ಲಾಧ್ಯಕ್ಷ. ಈಗ ಮಹಾಪೌರ್ ತಾವು ರಾಯಚೂರು ಸುತ್ತಬೇಕು, ನೀವು ರಾಯಚೂರು ತಿರುಗಿದ್ರೆ ನಿಮಗೆ ಗೊತ್ತಾಗುತ್ತೆ ರಾಯಚೂರು ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನ. ಗಲ್ಲಿ, ಬೀದಿ, ವಾರ್ಡು, ಮುಖ್ಯ ರಸ್ತೆಗಳು ಎಲ್ಲ ಕಡೆ ತಿರುಗಬೇಕು. ಅದ್ಯಾವುದೋ ಓಬೇರಾಯನ್ ಕಾಲದಲ್ಲಿ ಹರಿಯರ್ ರೋಡ್ ಅಲ್ಲಿ ರಸ್ತೆ ಮೇಲೆ ಬಟ್ಟೆ ಹಾಕಿದ್ರೆ ಇವರು ಬಂದು ಕಸ ಪಡಿತಾರೆ. ರಸ್ತೆ ಮೇಲೆ ಹಾಕಂತೆ ಅವ್ರಿಗೆ ಯಾವ್ದು ತೊಟ್ಟಿ ಇಲ್ವಾ? ಇವತ್ತು ಯಾರು ಕ್ರಮ ಕೈಗೊಂಡಿಲ್ಲ. ಅಲ್ಲೆಲ್ಲ ಟೋಟಲ್ ಮಾರ್ವಾಡಿಗಳಿದ್ದಾರೆ. ಏನ್ ರಸ್ತೆ ಮೇಲೆ ಬಟ್ಟೆ ನೀವು ರಾಜ್ಯ ಕಸ ಹಾಕೋದು, ಅದನ್ನು ಕೂಡಿಸ್ಬೇಕು. ಯಾರು ಹೇಳಿದ್ದನ್ನು? ಇದು ಯಾವ ಸಂಪ್ರದಾಯ, ಯಾವ ಪದ್ಧತಿ? ಅವ್ರಿಗೆ ಇಲ್ಲ ಲೈಸೆನ್ಸ್ ಕಟ್ ಮಾಡಿ, ಇಲ್ಲ ನೋಟಿಸ್ ಕೊಟ್ಟು ಪೆನಾಲ್ಟಿ ಹಾಕಿ. ಯಾವ್ದೇ ಆಗ್ಲಿ, ಬಟ್ಟೆ ಬಜಾರ್ ಆಗ್ಲಿ, ಹರಿಯರ್ ರೋಡ್ ಆಗ್ಲಿ, ನಿಮ್ ರಸ್ತೆ ಕೂಡ್ಸೋದಕ್ಕೆ ನಾವು ಅದಕ್ಕೆ ಇದೀವ. ನಾವು ಒಂದೇನೋ ಡಸ್ಟ್ಬಿನ್ ನೀವು ನಿಮ್ಮ ಪಾಡಿ ನೀವು ಇಟ್ಕೊಳ್ಳಿ. ಇದು ಎರಡನೇದು ಸರ್, ಚಿಕ್ಕ ಮೇನ್ ರೋಡ್ ಕೊಟ್ಬಿಟ್ರೆ ಅಗಲೀಕರಣ ಮಾಡಿ, ಅಂದ್ರೆ ಸರ್ಕಾರ ಗೋಡೆ ತೆಗೆದುಕೊಟ್ರೆ ಇಟ್ಕೊಳ್ಳಿ. ನಮ್ಮ DH ಆಫೀಸ್ದು, ಸೊಪ್ಪೆ ಬಜಾರ್ ರಸ್ತೆ, ಇವೆಲ್ಲ ಯಾವ್ದಾದ್ರು ದೊಡ್ಡ ಪ್ರೊಸೆಸ್ ಹೋದ್ರೆ ಈ ಬೈಪಾಸ್ ಇಂದ ಪಾಸ್ ಹಾಕೊಂಡು ಹೋಗ್ತಾರೆ ಜನ, ವೆಹಿಕಲ್ಗಳು. ಎಲ್ಲೂ ಟ್ರಾಫಿಕ್ ತೊಂದರೆ ಆಗಲ್ಲ. ಇದು ಬಹಳ ಅಗತ್ಯ ಇದೆ ರಾಯಚೂರಿನಲ್ಲಿ. ಎಷ್ಟು ಅಗತ್ಯ ಇದೆ ಅಂದ್ರೆ ಇದ್ರ ಬಗ್ಗೆ ಯಾರಿಗೂ ಗಮನ ಇಲ್ಲ. ಸಣ್ಣ ಸಣ್ಣ ರಸ್ತೆಗಳು ಸಿಕ್ಕಾಪಟ್ಟೆ, ಈ ಪ್ಯಾರಲಲ್ ರಸ್ತೆಗಳನ್ನ ಕೊಟ್ಟ ಮೇನ್ ರೋಡ್ಗೆ ಕನೆಕ್ಷನ್ ಕೊಟ್ಬಿಡ್ಬೇಕು. ಈಗ ಜಾಕಿ ಹುಸೇನ್ ಸರ್ಕಲ್ ರಸ್ತೆ ನವರಂಗ್ ದರ್ವಾಜೆಗೆ ಹೋಗುತ್ತೆ, ಅಲ್ಲಿ ಪಕ್ಕದಲ್ಲಿ 4 ಮನೆಗಳನ್ನ ಅವ್ರು ಎಲ್ಲೋ ಮನೆಗಳು ಕೊಟ್ಟು ಅದು ಲಿಂಗ್ಸೂರು ರಸ್ತೆ ಕನೆಕ್ಷನ್ ಕೊಡ್ಬೇಕು. ಅದು ರಾಜಕಾಲವಿದೆ, ಅದ್ರ ಮೇಲೆ ಬ್ರಿಡ್ಜ್ ಮಾಡಬೇಕು. ಅಂದ್ರೆ ಒಟ್ಟಾರೆ ದಿನೇ ದಿನೇ ಸಂಚಾರ ದಟ್ಟಣೆ ಜಾಸ್ತಿ ಆಗಿದೆ. ಹಾಗಾಗಿ ಈ ಚಿಕ್ಕ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸಿದ್ರೆ ಅಟ್ಲೀಸ್ಟ್ ಟ್ರಾಫಿಕ್ ಆದ್ರೂ ಮೂವ್ಮೆಂಟ್ ಆಗೋಗುತ್ತೆ. ಆಟೋ ರಿಕ್ಷಾಗಳಾಗ್ಲಿ, 2 ವೀಲರ್ ಆಗ್ಲಿ, ಇದು ಯಾರಿಗೂ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಯಾರಿಗೂ ಪ್ರೊಸೆಸ್ ಇತ್ತೀಚೆಗೆ ಜೈಲುಗಳು ಸಿಕ್ಕಾಪಟ್ಟೆ. ನಗರ ನಿವಾಸಿ ಮೌನೇಶ್ ಮಾತನಾಡಿ, ನಗರದಲ್ಲಿ ಪ್ರತಿ ವಾರ್ಡಿಗೆ ಕುಂದುಕೊರತೆ ಸಭೆ ನಡೆಸಿ ಸಮಸ್ಯೆ ಇತ್ಯರ್ಥಪಡಿಸಬೇಕು. ಕೋಟೆಗಳು ಅಭಿವೃದ್ಧಿಪಡಿಸಿ ಪ್ರವಾಸೋದ್ಯಮವಾಗಿ ಮಾಡಬೇಕು ಎಂದರು. ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಮುಖಂಡ ಜನಾರ್ದನ್ ಹಳ್ಳಿಬೆಂಚಿ ಮಾತನಾಡಿ, ಸ್ವಚ್ಛ ಭಾರತ್ ಅಭಿಯಾನದ ಅಡಿ ಶೌಚಾಲಯ ಮಾಡಿದ್ದು ನೀರಿನ ವ್ಯವಸ್ಥೆ ಇಲ್ಲ.
ದುರಸ್ತಿಯಲ್ಲಿ ಇವೆ. 43 ಸ್ಲಂ ಘೋಷಣೆ ಮಾಡಿದೆ. 28 ಅಘೋಷಿತ ಸ್ಲಂಗಳಿವೆ. 50,000 ಜನರು ವಾಸಿಸಿರುವ ಬಡಾವಣೆಗಳಲ್ಲಿ ಶೌಚಾಲಯ ಇಲ್ಲ. ಮಹಿಳೆಯರು ಬಯಲು ಪ್ರದೇಶಕ್ಕೆ ಹೋಗುತ್ತಿದ್ದಾರೆ. ಶೌಚಾಲಯ ನಿರ್ಮಾಣ ಮಾಡಬೇಕು. ನಗರದಲ್ಲಿ 2 ಭಾಗದಲ್ಲಿನ ನದಿಗಳಿವೆ. ನೀರಿನ ವ್ಯವಸ್ಥೆ ಸರಿಯಾಗಿ ಇಲ್ಲ. ಒಳಚರಂಡಿ ನೀರಿನ ನಿರ್ವಹಣೆ ಮಾಡಲು ಕ್ರಮ ವಹಿಸಬೇಕು. ಅನುದಾನ ಮೀಸಲಿಡಬೇಕು. ಬಜೆಟ್ನಲ್ಲಿ 24% ಅನುದಾನ ಯೋಜನೆಯಡಿ ಸ್ಲಂ ಜನರು ಮಾರಕ ಕಾಯಿಲೆಗಳಿಗೆ ವೈದ್ಯಕೀಯ ವೆಚ್ಚ ನೀಡಬೇಕು. ಸ್ಲಂಗಳಲ್ಲಿ ಗ್ರಂಥಾಲಯ ವ್ಯವಸ್ಥೆ ಮಾಡಬೇಕು. ಸ್ಲಂಗಳಲ್ಲಿ 3,000 ಮನೆಗಳ ಹಕ್ಕುಪತ್ರ ಅರ್ಜಿ ಬಾಕಿ ಇದೆ. ಈ ಖಾತಾ ಮೊಟೇಷನ್ ಮಾಡಬೇಕು. ನಿರ್ಗತಿಕ ಕೇಂದ್ರದಲ್ಲಿ ಅನುದಾನ ನೀಡಿ ನಿರ್ವಹಣೆ ಮಾಡಬೇಕು. ವಿಶೇಷ ಅನುದಾನ ನೀಡಬೇಕು ಎಂದು ತಿಳಿಸಿದರು. ಸಭೆಯಲ್ಲಿ ಪಾಲಿಕೆ ಸದಸ್ಯರು, ವಿವಿಧ ಸಂಘಟನೆಗಳ ಮುಖಂಡರು, ಪ್ರಮುಖರು ಭಾಗವಹಿಸಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಲಾಗಿದ್ದು, ನಗರದ ಅಭಿವೃದ್ಧಿ ಮತ್ತು ಸೌಲಭ್ಯಗಳ ಹೆಚ್ಚಳಕ್ಕೆ ನಗರ ಜನತೆ ಸಹಕಾರ ನೀಡಬೇಕೆಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹಾಪತ್ರ ಹೇಳಿದರು. ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸಲಾಗಿದ್ದು, ನಗರದ ಅಭಿವೃದ್ಧಿ ಮತ್ತು ಸೌಲಭ್ಯಗಳ ಹೆಚ್ಚಳಕ್ಕೆ ನಗರ ಜನತೆ ಸಹಕಾರ ನೀಡಬೇಕೆಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹಾಪಾತ್ರ ಹೇಳಿದರು. ಅವರು ಇಂದು ಪಾಲಿಕೆ ಸದಸ್ಯರು ಹಾಗೂ ಸಾರ್ವಜನಿಕರೊಂದಿಗೆ ಬಜೆಟ್ ಕುರಿತಾದ ಪೂರ್ವಭಾವಿ ಸಭೆಯಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಪಡೆದು ನಂತರ ಮಾತನಾಡಿದರು. ನಗರದ ಅಭಿವೃದ್ಧಿಗೆ ಜನರು ಹೆಚ್ಚುವರಿ ತೆರಿಗೆ ನೀಡುವ ಮೂಲಕ ಸಹಕರಿಸಬೇಕಿದೆ. ಪಾಲಿಕೆಯಿಂದ ಸಂಗ್ರಹವಾಗುತ್ತಿರುವ ತೆರಿಗೆ ಬಾಕಿ ವಸೂಲಿ, ವಾರ್ಡುವಾರು ಸಮಸ್ಯೆಗಳನ್ನು ಅರಿಯಲು ಇನ್ನು 3 ವಾರಗಳ ಕಾಲಾವಕಾಶ ನೀಡಬೇಕು. ತೆರಿಗೆ ವಸೂಲಿಯ ಗುಣಮಟ್ಟ ಹೆಚ್ಚಿಸುವುದು, ಬಾಕಿ ವಸೂಲಿ ಪ್ರಮಾಣ ಹೆಚ್ಚಿಸುವ ಕುರಿತಂತೆ ಪಾಲಿಕೆ ಸಿಬ್ಬಂದಿಗಳೊಂದಿಗೆ ಸೇರಿ ತಂಡವಾಗಿ ಕಾರ್ಯನಿರ್ವಹಿಸಲಾಗುತ್ತದೆ. ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿರುವಂತೆ ತೆರಿಗೆ ಪಾವತಿಸದ ಬಾಕಿ ಉಳಿಸಿಕೊಂಡಿರುವ ಕುರಿತು ಯಾವುದೇ ಹೊಂದಾಣಿಕೆ ಇಲ್ಲದೆ ರಾಜಿರಹಿತವಾಗಿ ವಸೂಲಿ ಮಾಡಲಾಗುತ್ತದೆ. ಜನರು ನೀಡುವ ಕರವನ್ನು ಸದ್ಬಳಕೆ ಮಾಡಿಕೊಡಲು ಪಾಲಿಕೆ ಬದ್ಧವಾಗಿ ಕಾರ್ಯನಿರ್ವಹಿಸುವುದಾಗಿ ಭರವಸೆ ನೀಡಿದರು. ಪಾಲಿಕೆ ಆಡಳಿತಾತ್ಮಕವಾಗಿ ಕೆಲಸ ಸಮಸ್ಯೆಗಳು ಇದ್ದು ಆದ್ಯತೆ ಮೇಲೆ ಪರಿಹರಿಸುವುದಾಗಿ ಹೇಳಿದರು. ಆದಾಯ ಜಾಸ್ತಿ ಆಗ್ಬೇಕು. ಕೆಲವರು ಹೇಳಿದ್ರಿ ತಾವು ಟ್ಯಾಕ್ಸ್ ಜಾಸ್ತಿ ಮಾಡಬಾರದು. ಕೆಲವರು ಹೇಳಿದ್ರಿ ತುಂಬಾ ಕಡೆ ದೊಡ್ಡ ದೊಡ್ಡ ಕಮರ್ಷಿಯಲ್ ಪ್ರಾಪರ್ಟಿಗಳು ಕೂಡ ನಾವೀಗ ಇದನ್ನ ತೆರಿಗೆನ ಟ್ಯಾಕ್ಸ್ ನ ಕಲೆಕ್ಷನ್ ಆಗ್ತಾ ಇಲ್ಲ ಅಂತ. ಅದು ಅಬ್ಸಲ್ಯೂಟ್ಲಿ ಕರೆಕ್ಟ್ ವಿಚಾರ. ಈಗ ನಾನೇ ನೋಡಿದ ಮಟ್ಟಕ್ಕೆ ಒಂದು 21 ಕೋಟಿ 22 ಕೋಟಿ ಎಷ್ಟು ಒಂದು ನಾವೀಗ ಒಂದು ಗುರಿ ಇಟ್ಟಿದ್ದೀವಿ. ನನ್ನ ಪ್ರಕಾರ ನಾನು ಎಷ್ಟು ನೋಡಿದ್ದೀನಿ, ಒಂದು 7 ದಿವಸದಲ್ಲಿ ರಾಯಚೂರು ಬೇರೆ ಬೇರೆ ಕಡೆ ಹೋಗಿ, ನನ್ನ ಪ್ರಕಾರ ನಮ್ಮ ಹತ್ರ ತುಂಬಾ ಅವಕಾಶ ಇದೆ. ಅದನ್ನ ಹೆಚ್ಚುಗೊಳಿಸಲಿಕ್ಕೆ ತುಂಬಾ ಅವಕಾಶ ಇದೆ. ಮತ್ತೆ ಆದಾಯ ಜಾಸ್ತಿ ಮಾಡದೆ ಯಾವುದೇ ರೀತಿಯ ನಗರ ಸಭೆ ಆಗಲಿ ಮಹಾನಗರ ಪಾಲಿಕೆ ಆಗಲಿ ಅದನ್ನ ಅಭಿವೃದ್ಧಿಗೊಳಿಸಲು ಸಾಧ್ಯ ಇರುವುದಿಲ್ಲ. ಇಟ್ ವಿಲ್ ಬಿ ಇಂಪಾಸಿಬಲ್. ನಮಗೆ ಕಾಯ್ತಾ ಇರಬೇಕಾಗುತ್ತೆ ಗ್ರಾಂಟ್ಸ್ ಗಳಿಗೆ. ಸೊ ಮುನಿಸಿಪಾಲಿಟಿ ಇದು ಒಂದು ಇಲಾಖೆ ಅಲ್ಲ, ಇಟ್ ಇಸ್ ಅ ಬಾಡಿ. ಇದು ಒಂದು ಬಾಡಿ ಅಂದ್ರೆ ಒಂದು ಬಿಸ್ನೆಸ್ ತರ. ನಮ್ಮ ಸಾರ್ವಜನಿಕರು ನಮ್ಮ ಕಸ್ಟಮರ್ ತರ. ಅವರಿಗೆ ನಮಗೆ ಸ್ಯಾಟಿಸ್ಫ್ಯಾಕ್ಟರಿ ಸೇವೆ ಕೊಡ್ಬೇಕಿದ್ರೆ ನಮ್ಮ ಹತ್ರ ಆದಾಯ ಇರಬೇಕು, ನಮ್ಮ ಹತ್ರ ಸಂಬಳ ಇರಬೇಕು. ಸೊ ಅದರಿಂದ ಅದು ನನ್ನ ರಿಕ್ವೆಸ್ಟ್ ನಂಬರ್ 2. ಫಸ್ಟ್ ನಾನು ಹೇಳಿದ್ರೆ ನನಗೆ ಒಂದು 2-3 ವಾರ ಕೊಡಿ. ಸೆಕೆಂಡ್ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಸ್ವಲ್ಪ ನಮ್ಮೆಲ್ಲರಿಗೆ, ನಮ್ಮ ಸದಸ್ಯರಿಗೆ ಮತ್ತೆ ನಮಗೆ ಒಂದು ಆಸ್ ಬಾಡಿ ಆಸ್ ಕಾರ್ಪೊರೇಷನ್ ಸ್ವಲ್ಪ ತಾವು ಎಲ್ಲರೂ ಯಾರ್ಯಾರು ಬಂದಿರಿ ಸ್ವಲ್ಪ ಸಹಕಾರವನ್ನು ನೀಡಬೇಕು. ಯಾರ್ಯಾರು ಟ್ಯಾಕ್ಸ್ ಪೆಂಡಿಂಗ್ ಇದೆ ದಯವಿಟ್ಟು ಈಗ ನಮ್ಮ ಟ್ಯಾಕ್ಸ್ ಟೀಮ್ ಎಷ್ಟೊಂದು ಇದೆ ಅದನ್ನ ನಾವು ಒಟ್ಟುಗೂಡಿಸಿ ಒಂದು ಡಿಸಿಪ್ಲಿನ್ ರೀತಿಯಲ್ಲಿ ಕಳಿಸ್ತಾ ಇದ್ದೀವಿ ಪ್ರತಿಯೊಂದು ವಾರ್ಡ್ಗೆ. ಸೊ ಮುಂದಕ್ಕೆ ನಾವೇ ಇನ್ನೂ ಕೂಡ ಹೈರಿಂಗ್ ಮಾಡ್ತೀವಿ. ಬಿಲ್ ಕಲೆಕ್ಟರ್ಸ್ ಮತ್ತೆ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದು ಡಿಸಿ ರೆವಿನ್ಯೂ ಹುದ್ದೆ ಕೂಡ ಇದೆ, ಅದನ್ನ ಸ್ವಲ್ಪ ನಾವೇ ಗಟ್ಟಿ ಮಾಡ್ತೀವಿ, ಸ್ವಲ್ಪ ದೃಢಗೊಳಿಸ್ತೀವಿ. ಅಲ್ಲಿವರೆಗೆ ದಯವಿಟ್ಟು ತಾವುಗಳು ಯಾರ್ಯಾರು ಸ್ವಲ್ಪ ಮನಸಾಕ್ಷಿ ಇಟ್ಕೊಂಡು ನಾವೇ ನಮ್ಮ ರಾಯಚೂರು ಸಿಟಿಗೋಸ್ಕರ ಟ್ಯಾಕ್ಸ್ ಪೇಮೆಂಟ್ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ದುಡ್ಡು ಇಲ್ಲದೆ ನಮ್ಗೆ ಈಗ ಪೇಮೆಂಟ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಸೊ ವಿ ಆರ್ ಎ ಲಾಸ್ ಮೇಕಿಂಗ್ ಕಾರ್ಪೊರೇಷನ್. ನಾನು ನೋಡ್ತಾ ಇದ್ದೀನಿ ಅಕೌಂಟ್ಸ್ ನ. ಸೊ ಗುರಿ ಏನಂತ ಹೇಳಿದ್ರೆ, ಕನಸು ಏನಂತ ಹೇಳಿದ್ರೆ 1 ವರ್ಷ ಒಳಗಡೆ ನಾವೀಗ ಲಾಸ್ ಮೇಕಿಂಗ್ ಇಂದ ಪ್ರಾಫಿಟ್ ಮೇಕಿಂಗ್ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಆಗ್ಬೇಕು. ಅದಕ್ಕೆ ನಾವು ಎಲ್ಲರೂ ಸಹಕಾರ ಬೇಕು. ನಂಬರ್ 1. ನಂಬರ್ 2 ವಿನಂತಿ. ನಂಬರ್ 3, ಕಸ ಬಗ್ಗೆ ನಾವೆಲ್ಲರೂ ಹೇಳಿದ್ವಿ. ನಾವೆಲ್ಲ ಕಡೆ ನೋಡ್ತಾ ಇದ್ವಿ ಹೇಗಿದೆ ನಮ್ಮ ಸಿಟಿ ಅಂತ. ಅದನ್ನ ಸ್ವಚ್ಛಗೊಳಿಸಲಿಕ್ಕೆ ನಾವೇ ಖಂಡಿತ ಈಗ ನನ್ನ ಬಾಡಿ ಒಟ್ಟಿಗೆ ಮತ್ತೆ ಎಲ್ಲರೊಟ್ಟಿಗೆ ಚರ್ಚೆ ಮಾಡಿ ಒಂದು ಡ್ರೈವ್ ರೀತಿಯಲ್ಲಿ ನಾವೇ ಲಾಂಚ್ ಮಾಡಿದ್ವಿ. ಆದ್ರೂ ಈಗ ಒಬ್ರು ಬಹಳ ಒಳ್ಳೆ ರೀತಿಯಲ್ಲಿ ಪ್ರಶ್ನೆ ಕೇಳಿದ್ರು. ಅಲ್ಲಿ ಎಲ್ಲ ಕಸ ರಸಿ ಬಿಸಾಡ್ಕೊಂಡು ಹೋದ್ರೆ ಹೂಸ್ ಡ್ಯೂಟಿ ಇಸ್ ಇಟ್ ಟು ಕ್ಲೀನ್ ಇಟ್, ಮುನ್ಸಿಪಾಲಿಟೀಸ್ ಡ್ಯೂಟಿ ಅಂತ ಹೇಳಿದ್ರು. ನಾನೇ ಸ್ವಲ್ಪ ನನ್ನ ಅಭಿಪ್ರಾಯ ಸ್ವಲ್ಪ ಬೇರೆ. ಈಗ ನಾನು ಚಿಪ್ಸ್ ಪ್ಯಾಕೆಟ್ ತಿಂತಾ ಇದ್ದೀನಿ, ನಾನು ಒಂದು ಕೋಲ್ಡ್ ಡ್ರಿಂಕ್ ಬಾಟಲ್ ಕುಡಿತಾ ಇದ್ದೀನಿ, ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೀನಿ, ಅದನ್ನ ತಗೊಂಡು ಹೋಗಿ ನಾನು ಚರಂಡಿ ಒಳಗಡೆ ಹಾಕ್ತೀನಿ. ಇಸ್ ಇಟ್ ದ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ಟು ಕ್ಲೀನ್ ಇಟ್? ಇಸ್ ಇಟ್ ದ ಡ್ಯೂಟಿ ಆಫ್ ದಿ ಮುನ್ಸಿಪಾಲಿಟಿ ಟು ಕ್ಲೀನ್ ಇಟ್? ಅದಕ್ಕೆ ನಮ್ಮ ಸದಸ್ಯರು ಅಥವಾ ನಮ್ಮ ಆಫೀಸರ್ಸ್ ಹೊಣೆಗಾರಾಗಿ ಸೊ ಯು ಹ್ಯಾವ್ ಟು ವರ್ಕ್ ಆಸ್ ಎ ಟೀಮ್. ನಂಬರ್ 1. ನಂಬರ್ 2, ತಾವುಗಳಿಗೆ ಏನೇನು ಪಾಯಿಂಟ್ ಹೇಳಿದ್ದೀನಿ ಪ್ರತಿಯೊಂದು ಪಾಯಿಂಟ್ ಸಂದೇಶ ನಾನು ಬರೆದುಕೊಂಡಿದ್ದೀನಿ. ಕೆಲವರು ಪಾಯಿಂಟ್ ಎಲ್ಲೂ ಮಿಸ್ ಆಗಿತ್ತು, ಅವರದ್ದು ನನ್ನ ನಂಬರ್ ಕೂಡ ತಗೊಂಡಿದ್ದೀನಿ. ಐ ವಿಲ್ ರೀಚ್ ಔಟ್ ಯು ಪರ್ಸನಲಿ ಕಾಲ್ ಮಾಡಿ ಮಾತಾಡ್ತೀನಿ. ಸೊ ಮುಂದಿನ ದಿನಗಳಲ್ಲಿ ನನಗೆ ಒಂದು ಚೂರು ಸಮಯ ಬೇಕಾಗುತ್ತೆ, ಸಮಯ ಅವಧಿ ಬೇಕಾಗುತ್ತೆ ಜಸ್ಟ್ ತಿಳ್ಕೊಳ್ಳಿ
ರಾಯಚೂರು ಬಗ್ಗೆ, ನಮ್ಮ ಪ್ರತಿಯೊಂದು ವಾರ್ಡ್ ಬಗ್ಗೆ ಮತ್ತೆ ಬೇರೆ ಬೇರೆ ಯೋಜನೆ ಬಗ್ಗೆ ಸ್ವಲ್ಪ ನನಗೆ ತಾಳ್ಮದಿಂದ ಸ್ವಲ್ಪ ಒಂದು ಚೂರು 2 ವಾರ 3 ವಾರ ಕೊಡ್ಬೇಕಾಗುತ್ತೆ. ನಂಬರ್ 1 ಅದು ಒಂದು ವಿನಂತಿ. ಸೆಕೆಂಡ್, ಇದು ವಿಚಾರ ಹೇಳಿದ್ರೆ ತಾವು ಎಲ್ಲರೂ ಸೇರಿ ಈಗ ಒಂದು ಕಚೇರಿ ಡಿಸಿಪ್ಲಿನ್ ಶಿಸ್ತು ಬಗ್ಗೆ ಕೂಡ ತಾವುಗಳು ಕೆಲವು ದೂರುಗಳು ಈಗ ಮಂಡಿಸಿದಿರಿ, ಸಲ್ಲಿಸಿದಿರಿ. ಅದರ ಬಗ್ಗೆ ಖಂಡಿತ ನಾನು ಮಾತು ಕೊಡ್ತಾ ಇದ್ದೀನಿ. ನಮ್ಮ ಕಾರ್ಪೊರೇಷನ್ ಆಫೀಸು ಒಂದು ಶಿಸ್ತುಬದ್ಧವಾಗಿ, ನಿಯಮಬದ್ಧವಾಗಿ, ನ್ಯಾಯಬದ್ಧವಾಗಿ ನಡೆಸಲಿಕ್ಕೆ ನಾನು ಮಾತು ಕೊಡ್ತಾ ಇದ್ದೀನಿ. ಅದರಲ್ಲಿ ಕೂಡ ನಾವು ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡಲಿಲ್ಲ. ಸೊ ನಾನು ಹಲವು ಆಲ್ರೆಡಿ ಸ್ಟಾಫ್ಗಳ ಒಟ್ಟಿಗೆ, ನಮ್ಮ ಇಂಜಿನಿಯರ್ ಸೆಕ್ಷನ್ ಒಟ್ಟಿಗೆ, ಬೇರೆ ಬೇರೆ ಸೆಕ್ಷನ್ ಒಟ್ಟಿಗೆ ಮೀಟಿಂಗ್ ಆಗಿದೆ. ಇನ್ನು ಮುಂದೆ ಆಗ್ತಾ ಇರಬೇಕಾಗುತ್ತೆ. ಮತ್ತೆ ನಮಗೆ ಒಂದು ತಂಡ ರಚನೆ ಮಾಡಬೇಕಾಗುತ್ತೆ. ತುಂಬಾ ಹುದ್ದೆಗಳು ನಮಗೆ ಬಂದಿದೆ. ನಮಗೆ ಕಾರ್ಪೊರೇಷನ್ಗೆ ಈಗ ಬಡ್ತಿ ಆಗಿರೋದ್ರಿಂದ, ಉನ್ನತಗೊಳಿಸೋದ್ರಿಂದ, ಸೊ ಅದೀಗ ನಮಗೆ ಒಂದು ಹಂತ ಹಂತವಾಗಿ ಫಿಲ್ ದೋಸ್ ಪೋಸ್ಟ್ ಆದ ನಂತರ ಮಾತ್ರ ನಮಗೆ ಒಂದು ದೊಡ್ಡ ಮಟ್ಟದ ಪ್ಲಾನ್, ಯೋಜನೆಗಳು ಮಾಡಲಿಕ್ಕೆ, ಪರಿಯೋಜನೆಗಳು ಮಾಡಲಿಕ್ಕೆ ಸಾಧ್ಯ ಇರ್ತದೆ. ಮತ್ತೆ ಅವುಗಳು ಎಲ್ಲರೂ ಒಂದು ಬಹಳ ಇಂಪಾರ್ಟೆಂಟ್ ಕೆಲವು ಪಾಯಿಂಟ್ಸ್ ನಾನು ಹೇಳಿ ಒಂದು ಮ್ಯಾಕ್ಸಿಮಮ್ 2 ನಿಮಿಷದಲ್ಲಿ ಮುಕ್ತಾಯಗೊಳಿಸ್ತೀನಿ ಭಾಷಣ. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures.
For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಚಿಕ್ಸುಗುರು ವ್ಯಾಪ್ತಿಯಲ್ಲಿರುವ ಶಿಲ್ಪಾ ಫಾರ್ಮ್ ಲೈಫ್ ಸೈನ್ಸ್ ಕೆಮಿಕಲ್ 2ನೇ ಯೂನಿಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಕಾರ್ಮಿಕರಿಗೆ ಕಾರ್ಮಿಕ ಕಾಯ್ದೆಗಳಂತೆ ಯಾವುದೇ ಸೌಲಭ್ಯಗಳಿಲ್ಲದೆ ವಂಚಿಸಲಾಗುತ್ತಿದೆ. ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ದಲಿತ ಸೇನೆ ಜಿಲ್ಲಾಧ್ಯಕ್ಷ ಮಾರುತಿ ಚಿಕ್ಸುಗುರು ಆಗ್ರಹಿಸಿದರು. ಚಿಕ್ಸುಗುರು ವ್ಯಾಪ್ತಿಯಲ್ಲಿ ಇರುವ ಶಿಲ್ಪಾ ಫಾರ್ಮ್ ಲೈಫ್ ಸೈನ್ಸ್ ಕೆಮಿಕಲ್ 2ನೇ ಯೂನಿಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಕಾರ್ಮಿಕರಿಗೆ ಕಾರ್ಮಿಕ ಕಾಯ್ದೆಗಳಂತೆ ಯಾವುದೇ ಸೌಲಭ್ಯವಿಲ್ಲದೆ ವಂಚಿಸಲಾಗುತ್ತಿದೆ. ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕೆಂದು ದಲಿತ ಸೇನೆ ಜಿಲ್ಲಾ ಅಧ್ಯಕ್ಷ ಮಾರುತಿ ಚಿಕ್ಸುಗುರು ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 10-15 ವರ್ಷಗಳಿಂದ ಗುತ್ತಿಗೆ ಏಜೆನ್ಸಿಗಳ ಮೂಲಕ ಡಿ ಗ್ರೂಪ್ ಸೇರಿದಂತೆ ವಿವಿಧ ವಲಯಗಳ ಕಾರ್ಮಿಕರನ್ನು ನೇಮಿಸಿಕೊಳ್ಳಲಾಗಿದೆ. ಕಾರ್ಮಿಕರಿಗೆ ನೀಡಬೇಕಾಗಿರುವ ಕನಿಷ್ಠ ವೇತನ ಸೇರಿದಂತೆ ಭತ್ಯೆ ಹಾಗೂ ಇತರೆ ಸೌಲಭ್ಯಗಳನ್ನು ಒದಗಿಸದೆ ಅನ್ಯಾಯ ಮಾಡಲಾಗುತ್ತಿದೆ. ಕಾರ್ಮಿಕ ಇಲಾಖೆಗೆ ಪೂರ್ಣ ಮಾಹಿತಿ ಇದ್ದರೂ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಚಿಕ್ಸುಗುರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಕೆಲಸ ಮಾಡುತ್ತಿದ್ದು ಕಾರ್ಮಿಕರಿಗೆ ದೊರೆಯಬೇಕಾದ ಸೌಲಭ್ಯಗಳನ್ನು ಒದಗಿಸಬೇಕೆಂದರು. ರಾಸಾಯನಿಕ ಬಳಸಿ ಉತ್ಪಾದನೆ ಮಾಡುವ ಕಾರ್ಖಾನೆಯಿಂದ ಸುತ್ತಮುತ್ತಲಿನ ಗ್ರಾಮಗಳ ಜನರ ಮೇಲೆ ಆರೋಗ್ಯ ಪರಿಣಾಮಗಳಾಗುತ್ತಿದೆ. ಆದರೆ ಅಲ್ಲಿಯ ಜನರಿಗೆ CSR ನಿಧಿಯಲ್ಲಿ ಪರಿಸರ ಸಂರಕ್ಷಿಸುವ ಕೆಲಸವೂ ಆಗುತ್ತಿಲ್ಲ. ಗ್ರೀನ್ ರಾಯಚೂರು ಸಂಸ್ಥೆಯೊಂದಿಗೆ ಕೈಜೋಡಿಸುವುದಾಗಿ ಹೇಳುತ್ತಲೇ ಸುತ್ತಮುತ್ತಲಿನ ಗ್ರಾಮಗಳ ಆರೋಗ್ಯ ಸೌಲಭ್ಯಗಳು ದೊರೆಯದೆ ಹೋಗಿದೆ. ಪರಿಸರ ಮೇಲೆ ಪರಿಣಾಮವಾಗುತ್ತಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಕಂಪನಿಯಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರಿಗೆ ನ್ಯಾಯ ಒದಗಿಸಿ CSR ಅನುದಾನ ಬಳಕೆ ಕುರಿತು ತನಿಖೆ ನಡೆಸಬೇಕೆಂದರು. ಶಿಲ್ಪಾ ಫಾರ್ಮ್ ಲೈಫ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಯೂನಿಟ್ 2 ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಅಲ್ಲಿ ಸುಮಾರು 13ರಿಂದ 15 ವರ್ಷಗಳವರೆಗೆ ಕಾರ್ಮಿಕ ವರ್ಗ ಕೆಳಹಂತದ ಡಿ ಗ್ರೂಪ್ ನೌಕರರು ಕೆಲಸ ಮಾಡುತ್ತಿದ್ದು ಅವರಿಗೆ ಯಾವುದೇ ರೀತಿಯ ಸರ್ಕಾರದ ನಿಯಮಗಳಂತೆ ಮುಂಬಡಿಸಿ ವೈದ್ಯಕೀಯ ವೆಚ್ಚ ಹಾಗೂ ಕಾಯಂ ಪರ್ಮನೆಂಟ್ ಇದು ಯಾವುದೇ ಮಾಡದೆ ಈ ಕಂಪನಿಯ MD ವಿಷ್ಣುಕಾಂತ್ ಭಟ್ರು ಸಾಹೇಬ್ರೆ ಇವತ್ತು ನೀವು ಕೆಳಹಂತದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿರಂದ್ರೆ ಅಲ್ಲಿ ದುಡಿಯುತ್ತಿರುವ ಕಾರ್ಮಿಕ ವರ್ಗದ ಶ್ರಮ ಬಹಳಷ್ಟಿದೆ. ಆ ಕಾರ್ಮಿಕರ ಬೆವರು ಅಲ್ಲದು, ಆ ಬೆವರಿನಲ್ಲಿ ರಕ್ತ ರೇಖಚ್ಚದ ಅವ್ರಿಗೆ ನೀವು ಅನ್ಯಾಯ ಮಾಡಕ್ ಹೋಗಬಾರ್ರಿ. ಇದನ್ನು ನೋಡಿಕೊಂಡು ದಲಿತ ಸೇನೆ ಮತ್ತು ಕನ್ನಡ ಪರ ರಕ್ಷಣೆಗಳು ಸುಮ್ಮನೆ ಕೂಡಂಗಿಲ್ಲ. ಹಂತ ಹಂತವಾಗಿ ಉಗ್ರ ರೂಪ ಹೋರಾಟ ಮಾಡಬೇಕಾಗ್ತದೆ ನಾವು. ಅಲ್ಲದೆ ಅಲ್ಲಿ ಕಾರ್ಮಿಕ ವರ್ಗ ಆದಲ್ಲ, ಅಲ್ಲಿ ಯಾರು ಬಿಹಾರದವರಲ್ಲ, ಜಾರ್ಖಂಡ್ದವರಲ್ಲ, ಸ್ಥಳೀಯ ಕಾರ್ಖಾನೆಯ ಬಾಧಿತ ಗ್ರಾಮಸ್ಥರು, ನಾಗರಿಕರು, ಮೇಲಾಗಿ ದಲಿತ ವರ್ಗದವರು ಇಲ್ಲಿ ಬಹಳ ಅನ್ಯಾಯ ಆಗ್ತದ. ಈ ಒಂದು ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿ ಮಧ್ಯಪ್ರವೇಶಿಸಿ ಅಲ್ಲಿ ದುಡಿಯುತ್ತಿರುವ ಕೆಳವರ್ಗದ ಕಾರ್ಮಿಕ ವರ್ಗಕ್ಕೆ ನ್ಯಾಯ ಕೊಡಿಸಬೇಕು, ಅವರನ್ನು ಕಾಯಂಗೊಳಿಸಬೇಕು, ಒಂದು ಡೈರೆಕ್ಷನ್ ಕೊಡಬೇಕು ಅವರಿಗೆ. ಅಲ್ಲದೆ CSR ಅಮೌಂಟ್ ಸಂಬಂಧಪಟ್ಟಂತೆ ಕಾರ್ಖಾನೆಯ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಪ್ರತಿ ವರ್ಷ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ರೀತಿಯ ಕೆಲಸ ನಡೆಯುತ್ತಿಲ್ಲ. ಅಲ್ಲಿ ನೀವು ಏನು ಮಾಡಕ್ಕೆ ಗ್ರೀನ್ ರಾಯಚೂರು ಗ್ರೀನ್ ಶೀಟ್ ಅಂತೀರಿ, ಅಲ್ಲಿ ನೋಡಿದ್ರೆ ನಮ್ಮ ಗ್ರಾಮಸ್ಥರನ್ನೆಲ್ಲರನ್ನ ಕತ್ತಲಿಡ್ತೀರಿ ನೀವು. ಹಂಗಾಗಿ ನಾವು ಸುಮ್ಮನೆ ಕೂಡಂಗಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ನಮ್ಮ ಸ್ಥಳೀಯರಿಗೆ, ಸ್ಥಳೀಯ ಕಾರ್ಮಿಕರಿಗೆ ಒಂದು ನ್ಯಾಯ ಕೊಡಿಸಬೇಕೆಂದು ಒಂದು ನಮ್ಮ ದಲಿತ ಜಿಲ್ಲಾ ಸಮಿತಿಯಿಂದ ನಾವು ಒಂದು ಮನವಿ ಸಲ್ಲಿಸುತ್ತಿದ್ದೇವೆ. ಮುಂದಿನ ಹಂತವಾಗಿ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಸುರೇಶ್ ಬಾಬು ಅವರು ಮಾತಾಡ್ತಾರೆ. ರಕ್ಷಣಾ ವೇದಿಕೆ ಅಧ್ಯಕ್ಷ ಸುರೇಶ್ ಬಾಬು ಮಾತನಾಡಿ, ಶಿಲ್ಪಾ ಫಾರ್ಮ್ನಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕಾಯಂ ನೌಕರರಿಗೆ ದೊರೆಯುವ ಸೌಲಭ್ಯಗಳನ್ನು ಒದಗಿಸಬೇಕಿದೆ. ಕಾರ್ಮಿಕರಿಗೆ ವೇತನ ಭತ್ಯೆಗಳಲ್ಲಿ ಅನ್ಯಾಯವಾಗುತ್ತಿದ್ದು ಸರಿಪಡಿಸದೇ ಇದ್ದರೆ ಹೋರಾಟ ನಡೆಸುವುದಾಗಿ ಹೇಳಿದರು. 12 ವರ್ಷ 14 ವರ್ಷ 15 ವರ್ಷ ಕಾರ್ಖಾನೆಯಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಗುತ್ತಿಗೆದಾರರ ರೂಪದಲ್ಲಿ ಅವರು ಗುತ್ತಿಗೆ ಕಾರ್ಮಿಕರನ್ನು ನೇಮಕ ಮಾಡಿಕೊಂಡು ಗುತ್ತಿಗೆದಾರರಿಗೆ ನೀಡಿ ಅಲ್ಲಿ ಕಾಯಂ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಕಳೆದ 8 ವರ್ಷದ ಕೆಳಗೆ ಗುತ್ತಿಗೆದಾರರನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ದರು. ಯಾವಾಗ ಅವರು ಒಂದು 15 ವರ್ಷ ಅಲ್ಲಿ ದುಡಿದಂಥ ಕಾರ್ಮಿಕರು, ಇವರು ಕೂಡ 13-15 ವರ್ಷ ಆಗಿದೆ. ಇಂದ ತಾವು ಮಾಡಿಕೊಂಡಿರ್ತಕ್ಕಂಥ ಅಪಾಯಿಂಟ್ಮೆಂಟನ್ನು ಯಾವ ರೀತಿಯಲ್ಲಿ ಮಾಡಿದ್ರಿ ಅದೇ ರೀತಿಯಲ್ಲಿ ಈ ಕಾರ್ಮಿಕರು ಕೂಡ ಪರ್ಮನೆಂಟ್ ಆಗಿ ಮಾಡ್ಕೋಬೇಕಂತೇಳಿ ನಾವು ಈ ಶಿಲ್ಪಾ ಮೆಡಿಕೇರಿ
ಅವ್ರಿಗೆ ನಾವು ಮನವಿ ಕೂಡ ಮಾಡಿದ್ದೀವಿ. ಅವರು ಇನ್ನೂ ಯಾವುದೇ ರೀತಿಯಲ್ಲಿ ಮಾಡ್ತಾ ಇಲ್ಲ. ಸರ್ ಮಹಾನಂದ ಅಲ್ಲ ಸರ್ ಅವರು ನಮಗ. ಈ ಸಂದರ್ಭದಲ್ಲಿ ಜೆ ಮಧುಕಾಂತ್, ವಿ ಬಾಬುರಾವ್, ಕೃಷ್ಣ ಮಾರ್ಚಲ, ಬಶು ಮಿಯಾ ಸೇರಿದಂತೆ ಅನೇಕರಿದ್ದರು. ಮನೆ ಮನೆಗೆ ಕುಡಿಯುವ ನೀರು ಪೂರೈಸುವ ಉದ್ದೇಶದಿಂದ ಜಾರಿಗೊಳಿಸಲಾಗಿರುವ ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿ ನಡೆಸದಂತೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ಕಾಂಗ್ರೆಸ್ ಮುಖಂಡರುಗಳಾದ ರವಿ ಬೋಸರಾಜ್, ಮಹಾನಗರ ಪಾಲಿಕೆ ಅಧ್ಯಕ್ಷೆ ಪತಿ ನರಸಿಂಹಲು ಮಾಡಿಗಿರಿ ಅಡ್ಡಪಡಿಸುತ್ತಿರುವುದನ್ನು ವಿರೋಧಿಸಿ ಫೆಬ್ರವರಿ 16ರಂದು ನಗರ ಅಂಬೇಡ್ಕರ್ ವೃತ್ತದಲ್ಲಿ ಅಹೋರಾತ್ರಿ ಅನಿರ್ದಿಷ್ಟ ಪ್ರತಿಭಟನೆ ನಡೆಸುವುದಾಗಿ ಆಲ್ ಇಂಡಿಯಾ ಬಹುಜನ ಸಮಾಜ ರಾಜ್ಯ ಮುಖಂಡ ವೈ ನರಸಪ್ಪ ಹೇಳಿದರು. ಮನೆ ಮನೆಗೆ ಕುಡಿಯುವ ನೀರು ಪೂರೈಸುವ ಉದ್ದೇಶದಿಂದ ಜಾರಿಗೊಳಿಸಲಾಗಿರುವ ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿ ನಡೆಸದಂತೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ಕಾಂಗ್ರೆಸ್ ಮುಖಂಡರುಗಳಾದ ರವಿ ಬೋಸರಾಜ್, ಮಹಾನಗರ ಪಾಲಿಕೆ ಅಧ್ಯಕ್ಷೆ ಪತಿ ನರಸಿಂಹಲು ಮಾಡಿಗಿರಿ ಅಡ್ಡಿಪಡಿಸುತ್ತಿರುವುದನ್ನು ವಿರೋಧಿಸಿ ಫೆಬ್ರವರಿ 16ರಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಹೋರಾತ್ರಿ ಅನಿರ್ದಿಷ್ಟ ಪ್ರತಿಭಟನೆ ನಡೆಸುವುದಾಗಿ ಆಲ್ ಇಂಡಿಯಾ ಬಹುಜನ ಸಮಾಜ ರಾಜ್ಯ ಮುಖಂಡ ವೈ ನರಸಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಏಗ್ನೂರು ಗ್ರಾಮದಲ್ಲಿ ಜಲ ಜೀವನ್ ಮಿಷನ್ ಯೋಜನೆಯಡಿ 90,19,000 ಯೋಜನೆ ಮಂಜೂರಿಯಾಗಿ 2023 ಮಾರ್ಚ್ 21ರಂದು 6 ತಿಂಗಳ ಅವಧಿಗೊಳಿಸುವ ಷರತ್ತಿನೊಂದಿಗೆ ಟೆಂಡರ್ ನೀಡಲಾಗಿತ್ತು. ಕುಡಿಯುವ ನೀರಿನ ಕಾಮಗಾರಿ ಮಾಡದಂತೆ ಕಲಬುರಗಿ ಮೀಸಲು ಪಡೆಯಲ್ಲಿ ಮುಖ್ಯ ಪೇದೆಯಾಗಿರುವ ಸಿದ್ದಪ್ಪ, ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗಂಗಾಧರ್ ಮತ್ತು ಸಿದ್ದಪ್ಪನ ಸಹೋದರ ವಸಂತ್ ಎಂಬುವವರು ಸೇರಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಆದರೆ ಮಾಲೀಕತ್ವ ಹಕ್ಕಿನ ಕುರಿತಾದ ಯಾವುದೇ ದಾಖಲೆಗಳನ್ನು ಸಲ್ಲಿಸಿಲ್ಲ. ಪೋಲಮವ್ವ ದೇವಸ್ಥಾನ, ಸಮುದಾಯ ಭವನ ಮತ್ತು ಅಂಗನವಾಡಿ ಕೇಂದ್ರಕ್ಕೆ ಹೋಗುವ ದಾರಿಯಲ್ಲಿ ಅಳವಡಿಸಬೇಕಾದ ಕುಡಿಯುವ ನೀರಿನ ಕಾಮಗಾರಿಗೆ ಅಡ್ಡಿಪಡಿಸುತ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಕಾಮಗಾರಿ ನಿರ್ವಹಿಸದಂತೆ ತಡೆಯಲಾಗುತ್ತಿದೆ. ಜನವರಿ 31ರಂದು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜೆಜೆಎಂ ಅಭಿಯಂತರರು, ಪಂಚಾಯಿತಿ ಪಿಡಿಒ ಸ್ಥಳಕ್ಕೆ ಭೇಟಿ ನೀಡಿ ಪಂಚನಾಮೆ ಮಾಡಿ ಪೊಲೀಸರ ಬಂದೋಬಸ್ತ್ನಲ್ಲಿ ಕಾಮಗಾರಿ ಪ್ರಾರಂಭಿಸಲಾಗಿತ್ತು. ಕಾಮಗಾರಿಯನ್ನು ಕೂಡಲೇ ತಡೆಯಬೇಕೆಂದು ಸಚಿವ ಎನ್ಎಸ್ ಬೋಸರಾಜ್ ಇವರ ಆಪ್ತ ಸಹಾಯಕ ವಿಶ್ವನಾಥ್ ಅವರು ಫೋನ್ ಮಾಡಿ ಅಧಿಕಾರಿಗಳಿಗೆ ಕಾಮಗಾರಿ ನಿರ್ವಹಿಸಿದರೆ ಸಸ್ಪೆಂಡ್ ಮಾಡಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಅಧಿಕಾರಿಗಳು ಕಾಮಗಾರಿ ನಿಲ್ಲಿಸಿದ್ದಾರೆ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಕುಡಿಯುವ ನೀರಿನ ಕಾಮಗಾರಿ ನಿಲ್ಲಿಸಲು ಸಚಿವ ಬೋಸರಾಜರೇ ಕಾರಣರಾಗಿದ್ದಾರೆ. ಕುಡಿಯುವ ನೀರಿನ ಯೋಜನೆಗೆ ಚುನಾಯಿತ ಜನಪ್ರತಿನಿಧಿಗಳು, ರಾಜಕೀಯ ಮುಖಂಡರುಗಳ ಅಡ್ಡಿಪಡಿಸಿ ಗ್ರಾಮದಲ್ಲಿ ನೀರಿನ ಸಮಸ್ಯೆಗೆ ಕಾರಣವಾಗಿರುವುದನ್ನು ಖಂಡಿಸಿ ಕುಟುಂಬದವರೊಂದಿಗೆ ಅನಿರ್ದಿಷ್ಟ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು. ನಾನು ಸ್ವಲ್ಪ ನನ್ನ ಪರಿಚಯ ಇರಬೇಕು ನಿಮಗೆ ಎಲ್ಲರಿಗೂ. ನಾನು ದಲಿತ ಸಂಘ ಸಮಿತಿಗೆ ಮೂವ್ಮೆಂಟಿಗೆ ಬಂದಾಗ ನನಗೆ 16 ವರ್ಷ, ಈಗ ನನಗೆ 61-62 ವರ್ಷ. ಇಡೀ ಜೀವನೆಲ್ಲ ಸಾಮಾಜಿಕ ವ್ಯವಸ್ಥೆ ಸಲುವಾಗಿ ಹೋರಾಟಕ್ಕೆ ಮುಡುಪಾಗಿದ್ದಂಥ ನಮ್ಮವರಿಗೆ ಇವತ್ತು ಯಾವ ಥರ ಸಮಸ್ಯೆ ಎದುರಾಗಿದೆ ಅಂತ ಹೇಳಿದ್ರೆ, ನಾನು ಈ ನಾಡಿನ ನಾಗರಿಕ, ನಾನು ಈ ದೇಶದ ನಾಗರಿಕ, ಈ ರಾಯಚೂರಿನ ನಾಗರಿಕ. ನಾನು ನನ್ನ ಮನೆಗೆ ಹೋಗ್ಬೇಕಾದ್ರೆ ನನಗೆ ರಸ್ತೆ ಕೊಡಿ, ಜೆಜೆಎಂನಿಂದ ನೀರು ಕೊಡಿ ಅಂತ ಕೇಳುವಂಥ ಪರಿಸ್ಥಿತಿ ಇದಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಜೆಜೆಎಂನವರು ಮೊನ್ನೆ ಸುಮಾರು 1.5 ವರ್ಷ ಮೇಲೆ ಆಯಿತು, ಅವರು ಪೈಪ್ಲೈನ್ ಹಾಕ್ತೀವಿ ಅಂತ ಹೇಳಿದ್ರೆ ಆ ಪೈಪ್ಲೈನ್ ತೀರಿ ಇವತ್ತಿನವರೆಗೂ ಹಾಕಲಿಲ್ಲ. ಸುಮಾರು ಸಲ ಅದು ಪೈಪ್ಲೈನ್ ಅಡ್ಡಿಪಡಿಸಿದ್ದಾರೆ. ಅಲ್ಲಿ ಇರ್ತಕ್ಕಂಥ ವಸಂತ ಅನ್ನುವನು ಮತ್ತು ಸಿದ್ದಪ್ಪ ಅನ್ನುವಂಥವನು ಅವ್ರ ಫ್ಯಾಮಿಲಿಗಳು. ಆ ಸಿದ್ದಪ್ಪ ಮತ್ತು ವಸಂತ ಇವರುಗಳಿಗೆ ಆ ಜಮೀನು ಸಮಸ್ಯೆ, ಅದು ಪ್ಲಾಟೇ ಅಲ್ಲ, ಅವರು ಆ ಪ್ಲಾಟ್ ಅದು ತಮ್ಮದಲ್ಲ ಪ್ಲಾಟ್ ಮೇಲೆ ಈಗಾಗಲೇ ನಾವು 30-40 ವರ್ಷ ನಮ್ಮ ತಾತ ಅದೇ ರಸ್ತೆ ಓಡಾಡ್ತಿರ್ತೀವಿ, ಅದೇ ರಸ್ತೆಗೆ ಬರ್ತಾ ಇರ್ತೀವಿ. ಆದರೆ ಈಗ ಈ ರಸ್ತೆ ಓಡಾಡಬಾರ್ದು, ಈ ಜಾಗ ನಮ್ಮದು, ಈ ನೀರಿನ ಪೈಪ್ಲೈನ್ ಆಗಲಿಲ್ಲ, ಇದು ನಮ್ಮದು ಅಂತೇಳಿ ಸುಮಾರು 8-9 ಸಲ ಆ ಜೆಜೆಎಂ ಪೈಪ್ಲೈನ್ನ ರದ್ದುಪಡಿಸಿದ್ದಾರೆ, ಕೆಲಸ ಮಾಡ್ತಾರಂತೆ. 6ನೇ ತಾರೀಕು ಒಂದು ಸಲ, 9ನೇ ತಾರೀಕು ಒಂದು ಸಲ, 15ನೇ ತಾರೀಕು ಒಂದು ಸಲ, 12ನೇ ತಾರೀಕು ಒಂದು ಸಲ, 17ನೇ ತಾರೀಕು ಒಂದು ಸಲ, 22ಕ್ಕೆ ಒಂದು ಸಲ ಮತ್ತು 31ಕ್ಕೂ ಒಂದು ಸಲ, 31ಕ್ಕೂ ಒಂದು ಸಲ ಬಂದು ಅದು ಅಗದಿದ್ರು. ತಹಸೀಲ್ದಾರ್ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಸೈಟ್ಗೆ ಬಂದು ನೋಡಿದ್ರು. ನೋಡಿ ನೀವು ನಾಳೆ ಈ ಸ್ಪಾಟ್ ಪೈಪ್ಲೈನ್ ಹಾಕಿ ಚಾಲು ಮಾಡ್ರಿ ಅಂತ ಹೇಳಿದ್ರು. ಅವ್ರ ಎದುರಿಗೆ ಒಪ್ಕೊಂಡ್ರು. ಅವ್ರ ಎದುರಿಗೆ ಒಪ್ಕೊಂಡಂತ ಸಂದರ್ಭದಲ್ಲಿ ಮಾರನೇ ದಿವಸ ಬರ್ಬೇಕಾದ್ರೆ ಒಂದು ದೊಡ್ಡ ಉಸ್ಕು ಲಾರಿನ ಅಡ್ಡ ಹಾಕ್ಬಿಟ್ರು. ಅವಾಗ ನಾವು ಅದನ್ನ ಹಾಕಿ ಅಡ್ಡ ಹಾಕಿದ್ರೆ ನಿಮ್ಮ ಪ್ರೆಸಿಡೆಂಟ್ ಮಾತಾಡ್ತಿರಲ್ಲ ಅಂತ ಹೇಳಿದ್ರೆ, ಇಲ್ಲ ಇದು ನಮ್ಮ ಜಾಗ ಇದೆ, ನಮ್ಗೆ ಬಿಡಲ್ಲ. ಯಾವ ಜಾಗದ ಯಾವುದೇ ಒಂದು ನಯಾ ಪೈಸೆ ಕಾಗದಪತ್ರ ಇಲ್ಲ. ಬೇಕಾದ್ರೆ ನನ್ನಂತ ಎಲ್ಲಾ ಕಾಗದಪತ್ರಗಳಿದ್ದಾರೆ, ಮುಂದೆ ತೋರಿಸ್ತೀನಿ ಬೇಕಾದ್ರೆ. ಬಂಧುಗಳೇ, ಇವತ್ತು ಈ ಗುಲ್ಬರ್ಗದಲ್ಲಿ ಕೆಲಸ ಮಾಡುವಂತ
ಸಿದ್ದಪ್ಪ ಅನ್ನುವನು, ಅವನು ಈ HC ನಂಬರ್ 228 ಈತ ಡಿಆರ್ ಪೊಲೀಸ್ ಇಟ್ಕೊಂಡು ನಮ್ಮನ್ನೇ ಇಟ್ಕೊಂಡು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಪಂಚಾಯತ್ ಒಳಗಡೆ ನನ್ನ ಮನೆ ಅಂತೇಳಿ ಅಲ್ಲಿ ದೃಢೀಕರಣ ಪತ್ರ ತಗೊಂಡು ಟ್ಯಾಕ್ಸ್ ಕಟ್ಟಿದ್ರು. ಆ ದೃಢೀಕರಣ ಪತ್ರಕ್ಕೂ ಆ ಟ್ಯಾಕ್ಸ್ಗೂ ಅವರು ವಂಶಸ್ಥರಿಗೆ ಸಂಬಂಧನೇ ಇಲ್ಲ. ಬೇರೆಯವ್ರದ್ದು ಯಾವುದೋ ಹೆಸರಲ್ಲಿ ದೃಢೀಕರಣ ಪತ್ರ ತಗೊಂಡು ಬೇರೆಯವ್ರ ಯಾವುದೋ ಹೆಸರಲ್ಲಿ ಟ್ಯಾಕ್ಸ್ ಕಟ್ಕೊಂಡು ಈ ಖಾಲಿ ಜಾಗ ನಮ್ದು ಅಂತ ಹೇಳ್ಕೊಂಡು ಆ ಮಳೆ ಮನೆ ಕಟ್ತೀವಿ ಅಂತ ಅವ್ರ ಹತ್ರ ಹೇಳ್ಕೊಂಡು ಇವೆಲ್ಲ ಮೂಲ ಕಾರಣ ಅವನು ಸಿದ್ದಾಪುರ ಇದಕ್ಕೆಲ್ಲ ಪ್ಲಾಟ್ನ ಕಬಾಯಿಸುವ ಪ್ರಯತ್ನ ಅವನಲ್ಲಿ ಆಗಿದೆ. ಹಾಗಾಗಿ ಈ ಪರಿಸ್ಥಿತಿ ಒಳಗಡೆ ನಾವು ಕೋರ್ಟ್ ಮೆಟ್ಲೆ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಅಲ್ಲಿ ಅಂಬೇಡ್ಕರ್ ಭವನ್, ಅಂಗನವಾಡಿ ಕೇಂದ್ರ, ಕೋರಮ ಟೆಂಪಲ್ ಇಂತ ನಮ್ಮ ಮನೆನೇ ಇದೆ. ಇದಕ್ಕೆಲ್ಲ ಒಂದೇ ಸಂಪರ್ಕ ರಸ್ತೆ. ಆದ್ರೆ ಆ ಸಂಪರ್ಕ ರಸ್ತೆ ಕಡಿತ ಮಾಡಿದ್ರೆ ಈ ಅಂಗನವಾಡಿಗೆ ಹೋಗೋಕೆ ತ್ರಾಸ ಆಗ್ತದೆ, ಅಂಬೇಡ್ಕರ್ ಭವನ್ಗೆ ಹೋಗೋಕೆ ತ್ರಾಸ ಆಗ್ತದೆ, ಕೋರಮ ಟೆಂಪಲ್ಗೆ ಹೋಗೋಕೆ ತ್ರಾಸ ಆಗ್ತದೆ. ಇಡೀ ಕಾರಣ ಬಂದ್ರೆ ಅದನ್ನ ದೊಡ್ಡ ಜಾತ್ರೆ ಆಗ್ತದೆ ಕೋರಮ ಟೆಂಪಲ್ ಹತ್ರ. ಅಂತ ಸಂದರ್ಭದಲ್ಲಿ ಇವ್ರು ಬಂದು ಅಲ್ಲಿ ನಾವು ರಸ್ತೆ ಕೊಡಿಸ್ತೇವೆ ಅಂತ ಹೇಳಿದ್ರೆ, ಇಲ್ಲಿ ಇವ್ರಿಗೆ ಏನಾದ್ರು ಕಾನೂನಿನ ಚೌಕಟ್ಟಿನ ಒಳಗಡೆ ಇದ್ದಾರೋ, ಕಾನೂನು ಹೊರಗಡೆ ಇದ್ದಾರೋ. ಇವರು ಇತ್ತೀಚೆಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಎಂತ ದೊಡ್ಡ ವಾತಾವರಣ ನಮ್ಮಲ್ಲಿ ಕೇಳಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಯಾರು ಮಳಿಗೆ ನರಸಿಂಹ ಅವ್ರಿಗೆ ರಿಲೇಷನ್ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡು ಬಂದು ನಾವು ಸ್ವಲ್ಪ ಏನಾದ್ರು ಜಗಳ ತೆಗಿಬೇಡ ಅಂತ ಹೇಳಿದ್ರೆ ಸೀದಾ ಬರೋದು ಪೊಲೀಸ್ ಸ್ಟೇಷನ್ ಕೊಡಿಸೋದು, ಮತ್ತೆ ಮಾಳಿಗೆ ನರಸಿಂಹ ಒಂದ್ 8 ಜನ ಅಲ್ಲಿ ಕಳಿಸೋದು, ಇವೆಲ್ಲ ನಡೆದವ. ಇದು ದಯವಿಟ್ಟು ಮಾಳಿಗೆ ನರಸಿಂಹವ್ರಿಗೆ ಇದು ಸರಿಯಾದ ಶೋಭೆ ಅಲ್ಲ. ಈಗ ಹೆಂಗಿದೆ ಅಂತಂದ್ರೆ ನಮ್ಮಲ್ಲಿ ಬೈರ ವಾತಾವರಣ, ಇಡೀ ಗ್ರಾಮವೇ ಬೈರ ವಾತಾವರಣ ಇದೆ. 8 ಜನ ಬರೋದು, ಒಂಥರ ದಾದಾಗಿರಿ ಮಾಡೋದು, ಇದೆಲ್ಲ ಮಾಡ್ಕೊತ ನಿನ್ನೆ ಬಂದ್ ಮಾಡ್ಸ್ಯಾರ. ಹಾಗಾಗಿ ಇದನ್ನ ಜಿಲ್ಲಾಡಳಿತ ಇದು ಗಂಭೀರವಾದ ವಿಷಯ ತಗೊಂಡು ಮೊನ್ನೆ ನಾವು ತಹಸೀಲ್ದಾರ್ ಅವರಿಗೆ ಇದು ಕೇಳಿದ್ರೆ ಯಾಕೆ ಬಂದ್ ಮಾಡಿಸಿದ್ರಿ ಅಂತ ಹೇಳಿದ್ರೆ, ಇಲ್ಲ ನಮ್ಗೆ ಪ್ರಭಾವಗಳಿರೋ ಕೋರ್ಟ್ ಬಂತು ಅಂತ ಹೇಳಿದ್ರು. ಆ ಪ್ರಭಾವಗಳು ಯಾರು ಅಂದ್ರೆ ಬೋಸರ ಕಡೆಯಿಂದ ಆಗಿರ್ಬೋದು, ಆ ಬೋಸರ PI ಆಗಿರ್ಬೋದು. ಇವರು ಏನಾದ್ರೆ ಅಲ್ಲಿ ಇದನ್ನ ತಡೀರಿ ಅಂತ ಹೇಳ್ಬೋದು. ಯಾವುದೇ ಒಬ್ಬ ಉನ್ನತ ಮಟ್ಟದ ಹುದ್ದೆಯಲ್ಲಿರುವಂತ ರಾಜಕಾರಣಿ ಇಂಥ ಸಣ್ಣ ನೀಚತೆ ಕೆಲಸ ಮಾಡಬಹುದಿಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಅವರು ಯಾವ PI ರಿಪೋರ್ಟ್ ಮಾಡಿಸಿ ಮಾಡಿಸಿ ಮತ್ತೆ ಮುನ್ಸಿಪಾಲಿಟಿ ಇರುವಂತ ಕೆಲವರೆಲ್ಲ ಅವ್ರು ಬೇಕಿದವ್ರು ಕಳ್ಸ್ಕೊಂಡು ಬಂದು ತಹಸೀಲ್ದಾರ್ ಮೇಲೆ ಒತ್ತಡ ಹಾಕಿ ಮೊನ್ನೆ 31ಕ್ಕೆ ಅರ್ಧಕ್ಕೆ ನಿಲ್ಲಿಸಿದ್ರೆ ಇಲ್ಲಿ ಇವತ್ತುವರೆಗೂ ಕೆಲಸ ಆಗಿಲ್ಲ. ಹಾಗಾಗಿ ಇಂಥ ಕೆಲಸಗಳನ್ನು ಮಾಡೋದು ಬಿಡಬೇಕು. ಸಿಟಿ ಜನ ಅಲ್ಲಿ ಬಂದಿರುವುದರಿಂದ ಏರ್ನೂರಿನಲ್ಲಿ ಒಂಥರ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆಲ್ಲ ಮೂಲ ನರಸಿಂಹನೇ ಕಾರಣ ಆಗ್ತದೆ. ದಯವಿಟ್ಟು ನರಸಿಂಹ ಅವರೇ, ನೀವು ಇಂಥ ಕೆಲಸಗಳನ್ನು ಮಾಡಕ್ಕೆ ಹೋಗಬೇಡಿ. ನಮ್ಗೆ ರಸ್ತೆ ಕೊಡಿ, ನೀರು ಕೊಡಿ. ರಸ್ತೆ ನೀರು ನನ್ನ ಮೂಲಭೂತ ಹಕ್ಕು. ಈ ನನ್ನ ಮೂಲಭೂತ ಹಕ್ಕನ್ನ ಯಾರಾದ್ರೂ ಕರ್ಸ್ಕೊಂಡು ಅದರಲ್ಲಿ ನನ್ನ ಪ್ರಾಣ ಕಳ್ಕೊಂಡು ಬರುವಾಗ ನನ್ನ ಮೂಲಭೂತ ಹಕ್ಕನ್ನು ನಾನು ಬಿಡುವುದಿಲ್ಲ. ಹೀಗಾಗಿ ಸ್ನೇಹಿತರೆ, ನನ್ನ ಮುಂದಿನ ಹಂತದಲ್ಲಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಈರಣ್ಣ ಮತ್ತು ನರಸಿಂಹರು ಮತ್ತು ಇನ್ನೇನಾದ್ರು ಸ್ನೇಹಿತರೆಲ್ಲ ಸೇರಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಧರಣಿ ಕೊಡ್ತೇವೆ. ಮತ್ತು ಈ ಧರಣಿಗೆ ಕೋರಮ ಟೆಂಪಲ್ ಇರೋದ್ರಿಂದ ಹಿಂದೂ ಸಂಪ್ರದಾಯವಾದಿಗಳನ್ನು ಭಾಗವಹಿಸಬೇಕು. ಅಂಬೇಡ್ಕರ್ ಭವನ ಇರೋದ್ರಿಂದ ಅಂಬೇಡ್ಕರ್ ಹೆಸರಿರುವಂತಹ ಎಲ್ಲಾ ಸಂಘ ಸಂಸ್ಥೆಗಳು ಭಾಗವಹಿಸಬೇಕು. ಮತ್ತು ಅಂಗನವಾಡಿ ಕೇಂದ್ರದಲ್ಲಿ ಸುಮಾರು 200-300 ಜನ ಹುಡುಗರು ಓದ್ತಾ ಇದ್ದಾರೆ 1ರಿಂದ 6 ತನಕ. ಅಂಗನವಾಡಿ ಹೋರಾಟಗಾರರು ಯಾರು ಇದ್ರೆ ಈ ಅಂಗನವಾಡಿ ಹೋರಾಟಗಾರರು ಈ ಹೋರಾಟಕ್ಕೆ ಬೆಂಬಲಿಸಬೇಕಂತೇಳಿ ನಾನು ಕಳಕಳಿಯಿಂದ ಮನವಿ. ಈ ಸಂದರ್ಭದಲ್ಲಿ ಎಂ ಈರಣ್ಣ, ಮಧುಕಾಂತ್ ಇದ್ದರು. ನಗರದ ಮೋತಿ ಮಹಲ್ ಮಸೀದಿ ಬಳಿ ಆಟೋಮೊಬೈಲ್ ಅಂಗಡಿಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ತಿ ಅಂಗಡಿಯಲ್ಲಿ ವಸ್ತುಗಳು ಸುಟ್ಟು ಭಸ್ಮವಾದ ಘಟನೆ ನಡೆದಿದೆ. ನಗರದ ಮೋತಿಮಹಲ್ ಮಸೀದಿ ಬಳಿ ಆಟೋಮೊಬೈಲ್ ಅಂಗಡಿಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ತಿ ಅಂಗಡಿಯಲ್ಲಿನ ವಸ್ತುಗಳು ಸುಟ್ಟು ಭಸ್ಮವಾದ ಘಟನೆ ನಡೆದಿದೆ. ಅನ್ಸಾರಿ ಎಂಬುವರಿಗೆ ಸೇರಿದ ಆಟೋಮೊಬೈಲ್ ಅಂಗಡಿ ಬೆಂಕಿಗೆ ಆಹುತಿಯಾಗಿದೆ. ಸುಮಾರು 10 ಲಕ್ಷ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಘಟನೆ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಸುಮಾರು 2 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೆಂಕಿ ನಂದಿಸಿದ್ದಾರೆ. ಸದರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಜರುಗಿದೆ. ₹1 ಕೋಟಿ ವೆಚ್ಚದಲ್ಲಿ ನಗರದ ಕೋಟೆ ನವೀಕರಣ ಕಾಮಗಾರಿಯ ಕುರಿತಂತೆ ಪ್ರಾಚ್ಯ ವಸ್ತು ಇಲಾಖೆ ಸಹಾಯಕ ಅಭಿಯಂತರ ತಾರಕೇಶ್ ನೇತೃತ್ವದ ತಂಡ
ಕೋಟೆ ಪ್ರದೇಶಕ್ಕೆ ಭೇಟಿ ನೀಡಿ ಅನುದಾನ ಬಳಕೆ ಅಂದಾಜು ಪತ್ರಿಕೆ ಸಿದ್ಧತೆ ಕುರಿತು ಪರಿಶೀಲನೆ ನಡೆಸಲಾಯಿತು. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರದ ಕೋಟೆ ನವೀಕರಣ ಕಾಮಗಾರಿಯ ಕುರಿತಂತೆ ಪ್ರಾಚ್ಯವಸ್ತು ಇಲಾಖೆ ಸಹಾಯಕ ಅಭಿಯಂತರ ತಾರಕೇಶ ನೇತೃತ್ವದ ತಂಡ ಕೋಟೆ ಪ್ರದೇಶಕ್ಕೆ ಭೇಟಿ ನೀಡಿ ಅನುದಾನ ಬಳಕೆ ಅಂದಾಜು ಪತ್ರಿಕೆ ಸಿದ್ಧತೆ ಕುರಿತು ಪರಿಶೀಲನೆ ನಡೆಸಲಾಯಿತು. ಮಕ್ಕ ದರ್ವಾಜ ಬಳಿಯ ಕಂದಕ ಸೌಂದರೀಕರಣ, ಕೋಟೆ ಗೋಡೆಗಳ ಬಲಗೊಳಿಸುವುದು ಸೇರಿದಂತೆ ಕೋಟೆಯನ್ನು ಅಭಿವೃದ್ಧಿಪಡಿಸುವ ಕುರಿತಂತೆ ಚರ್ಚಿಸಲಾಯಿತು. ಕೈಗೊಳ್ಳಬೇಕಿರುವ ಕಾಮಗಾರಿ, ತಗಲುವ ವೆಚ್ಚ ಹಾಗೂ ಕಾಮಗಾರಿ ಅವಶ್ಯಕತೆಗಳ ಕುರಿತಂತೆ ಪರಿಶೀಲಿಸಲಾಯಿತು. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಇವರು ನೀಡಿರುವ 1 ಕೋಟಿ ರೂಪಾಯಿ ಅನುದಾನದಲ್ಲಿ ಕೋಟೆ ಅಭಿವೃದ್ಧಿ ಯೋಜನೆ ಕುರಿತಂತೆ ಪರಿಶೀಲನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪುರಾತತ್ವ ಇಲಾಖೆ ಅಭಿಯಂತರರಾದ ಪ್ರೇಮಲತಾ, ಶಿವಪ್ರಕಾಶ್, ನಿರ್ಮಿತಿ ಕೇಂದ್ರ ಆಡಳಿತ ಅಧಿಕಾರಿ ಗಣೇಶ್ ಸಾಗರೆ, ರಾಜೇಂದ್ರ ಜಾಲ್ದಾರ್ ಸೇರಿದಂತೆ ಇತರರಿದ್ದರು. ರಾಯಚೂರು ವಿಶ್ವವಿದ್ಯಾಲಯ ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ ಜ್ಯೋತಿ ದಮ್ ಪ್ರಕಾಶ್ ಅವರು ಅಧಿಕಾರ ಸ್ವೀಕರಿಸಿದರು. ರಾಯಚೂರು ವಿಶ್ವವಿದ್ಯಾಲಯ ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ ಜ್ಯೋತಿ ದಮ್ಮ ಪ್ರಕಾಶ್ ಅವರು ಅಧಿಕಾರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ರಾಯಚೂರು ಮತ್ತು ಯಾದಗಿರಿ ಖಾಸಗಿ ಮಹಾವಿದ್ಯಾಲಯಗಳ ಸಂಘ ವತಿಯಿಂದ ಸ್ವಾಗತಿಸಲಾಯಿತು. ಸಂಘದ ಅಧ್ಯಕ್ಷ ಥಾಮಸ್ ಬೆಂಜಮಿನ್, ಉಪಾಧ್ಯಕ್ಷ ಡಾಕ್ಟರ್ ಬಸವರಾಜ್ ಸದ್ಯಪುರ್, ಡಾಕ್ಟರ್ ಭೀಮರಾಯ ಲಿಂಗೇರಿ, ಖಜಾಂಚಿ ಪ್ರೇಮ್ಕುಮಾರ್, ಪ್ರಧಾನ ಕಾರ್ಯದರ್ಶಿ ಡೇನಿಯಲ್ ಜಯವಂತ್ ಮತ್ತು ಮಾರ್ಥಂಡಪ್ಪ, ಶಿವಪ್ಪ ಕೋಳೂರು, ನಿಂಗಪ್ಪ ಸನ್ಪೂರು, ಬಸವರಾಜ್ ತೋಟದ್ ಇತರರು ಇದ್ದರು. ರಾಯಚೂರು ವಿಶ್ವವಿದ್ಯಾಲಯ ಸಂಯೋಜಿತ ಬಿಎಡ್ ಕಾಲೇಜುಗಳ ಯುವ ಪ್ರಶಿಕ್ಷಕರ ಸಂಘ ವತಿಯಿಂದ ಇಂದು ನೂತನವಾಗಿ ರಾಯಚೂರು ವಿಶ್ವವಿದ್ಯಾಲಯ ಮೌಲ್ಯಮಾಪನ ವಿಭಾಗದ ಕುಲಸಚಿವರಾಗಿ ನೇಮಕಗೊಂಡಿರುವ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದ ಪ್ರೊಫೆಸರ್ ಜ್ಯೋತಿ ದಮ್ಮಪ್ರಕಾಶ್ ಅವರನ್ನು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ರಾಯಚೂರು ವಿಶ್ವವಿದ್ಯಾಲಯ ಸಂಯೋಜಿತ ಯುವ ಪ್ರಶಿಕ್ಷಕರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಬಿ ವಿಜಯರಾಜೇಂದ್ರ, ಕಾರ್ಯದರ್ಶಿಗಳಾದ ಮಂಜುನಾಥ್ ಪಾಟೀಲ್ ವಟ್ಗಲ್, ಕೋಶಾಧ್ಯಕ್ಷರಾದ ಡಾಕ್ಟರ್ ವಿರೂಪಾಕ್ಷಿ ಮೇಟಿ ಪಾಟೀಲ್, ಕಾನೂನು ಸಲಹೆಗಾರರಾದ ರಾಜಶಂಕರ್ ಎನ್, ಸದಸ್ಯರಾದ ನರಸಪ್ಪ, ಶಶಿಕುಮಾರ್ ಎನ್ ಹಾಗೂ ನಳಂದ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸಿದ್ದಪ್ಪ ಜೇಗರ್, ನವೋದಯ ಶಿಕ್ಷಣ ಮಹಾವಿದ್ಯಾಲಯ ಪ್ರಾಂಶುಪಾಲರಾದ ಡಾಕ್ಟರ್ ಉಮಾಕಾಂತ್ ದೇವರ್ಮನಿ, ನಂದಿನಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಅಲಿಸ್ ಜೋಸೆಫ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಾನಗರ ಪಾಲಿಕೆ ಬಜೆಟ್ ಪೂರ್ವಭಾವಿ ಸಭೆ, ಮೂಲಭೂತ ಸೌಕರ್ಯ ಒದಗಿಸಲು ಅನೇಕರ ಕೋರಿಕೆ. ಮಹಾನಗರ ಪಾಲಿಕೆ ಕರ ವಸೂಲಿ ಗುಣಮಟ್ಟ ಹೆಚ್ಚಳ, ಸಾರ್ವಜನಿಕರ ಸಹಕಾರ ಅಗತ್ಯ, ಜೋಬಿನ್ ಮಹೋಪಾತ್ರ. ಶಿಲ್ಪಾ ಫಾರಂನಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅನ್ಯಾಯ, ಡಿಸಿ ಮಧ್ಯಸ್ಥಿಕೆ ವಹಿಸಿ ನ್ಯಾಯ ಒದಗಿಸಲಿ, ಮಾರುತಿ ಚಿಕ್ಸುಗೂರು. ಏಗ್ನೂರು ಜೆಜೆಎಂ ಕುಡಿಯುವ ನೀರಿನ ಕಾಮಗಾರಿಗೆ ಎನ್ಎಸ್ ಬೋಸರಾಜ್ ಅಡ್ಡಿ, ಫೆಬ್ರವರಿ 16ರಂದು ಅನಿರ್ದಿಷ್ಟ ಧರಣಿ, ವೈನರ್ಸಪ್ಪ ಎಚ್ಚರಿಕೆ. ಬೆಂಕಿ ಅವಘಡ, ಆಟೋಮೊಬೈಲ್ ಅಂಗಡಿ ಭಸ್ಮ. ಕೋಟೆ ಅಭಿವೃದ್ಧಿಗೆ ಪುರಾತತ್ವ ಇಲಾಖೆ ತಾಂತ್ರಿಕ ಅಧಿಕಾರಿಗಳಿಂದ ಸ್ಥಳ ಪರಿಶೀಲನೆ. ಮತ್ತು ರಾಯಚೂರು ವಿಶ್ವವಿದ್ಯಾಲಯ ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ ಜ್ಯೋತಿ ದಮ್ಮ ಪ್ರಕಾಶ್ಗೆ ಸನ್ಮಾನ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. Raitu's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.